ಓಂಕಾರದ ನಾದದಲ್ಲಿ ನಾದದಲ್ಲಿ ಜಯಕಾರವರ ಒಮ್ಮಲಿ ಒಮ್ಮಲೆ ಒಮ್ಮಲೆ ನಾಟ್ಯದೇವಿ ಕುಣಿ ಕುಣಿದು ಬಂದು ನವನಾಟರ ಸವತ ಹರಸಲಿ ಹರಸಲೆ ಹರಸಲೆ ಜಯವ ನೀಡುದ ಮಾಂಬಿಕೆ ದ್ಯಾಮಾಂಬಿಕೆ ದ್ಯಾಮಾಂಬಿಕೆ ಅಂಬಿಕೆ ನಾಟ್ಯ ಸಂಸ್ಕೃತಿ ಬೆಳಗುತ್ತಿದೆ ಕರ್ನಾಟಕ ನಮ್ಮ ಹಿಂದೂಸ್ತಾನವು ಸಂಗೀತದೋದಿಯ ಬೆಳಗುತ್ತಿದೆ ಕರ್ನಾಟಕ ನಮ್ಮ ಹಿಂದೂಸ್ತಾನವು ಸಂಗೀತದೋದಿಯ ಬೆಳಗುತ್ತಿದೆ ಶ್ರೀ ದುರ್ಗಾ ಮಾತೇಶ್ವರಿ ನಾಟಕಲೆಯ ಪರಮೇಶ್ವರಿ ಜಯವನೀಡ ಜಗದೀಶ್ವರಿ ಶ್ರೀ ದುರ್ಗಾ ಮಾತೇಶ್ವರಿ ವಂದಿಸುವೆವು ನಾವು ಕಲಾ ತಾಯಿಗೆ ತಪ್ಪಿದ ನುಡಿಯನ್ನು ಕ್ಷಮಿಸೆಂದು ವಂದಿಸುವೆವು ನಾವು ಕಲಾ ತಾಯಿಗೆ ತಪ್ಪಿದ ನುಡಿಯನ್ನು ಕ್ಷಮಿಸೆಂದು ನಿನ್ನ ಹೃದಯ ಹೃದಯ ಕಮಲದಲ್ಲಿ ಜೈಕರಿಸಲಿ ನಮ್ಮ ಈಶ್ವರವು ನಿನ್ನ ಹೃದಯ ಹೃದಯ ಕಮಲದಲ್ಲಿ ಜೈಕರಿಸಲಿ ನಮ್ಮ ಈಶ್ವರವು ಶ್ರೀ ದುರ್ಗಾ ಮಾತೇಶ್ವರಿ ನಾಟ್ಯಕಲೆಗೆ ಪರಮೇಶ್ವರಿ ಶ್ರೀ ದುರ್ಗಾ ಮಾತೇಶ್ವರಿ ದುರ್ಗಾ ಮಾತೇಶ್ವರಿ ಶ್ರೀ ದುರ್ಗಾ ಮಾತೇಶ್ವರಿ ಭಾರತ
ಮಾನಸ ಮಂದಿರ ತುಂಬುವುದು ಕಾರಣದಲ್ಲಿ ಬ್ರಹ್ಮಾನಂದ ಓಂಕಾರ ಆನಂದ ಸಾಗ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಯೇ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಯೇ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಯೇ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ದಲಿತರ ಮನದಲ್ಲಿ ಮಹದಾಸೆಗೀಗೆ ನಿನಯದ ಮನದಲ್ಲಿ ನೀ ನೆಲೆಸಿರುವೆ ದಲಿತರ ಮನದಲ್ಲಿ ಮಹದಾಸೆಗೀಗೆ ನಿನಯದ ಮನದಲ್ಲಿ ನೀ ನೆಲೆಸಿರುವೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ದಲಿತರ ಮನದಲ್ಲಿ ಮಹದಾಸೆಗೀಗೆ ನಿನಯದ ಮನದಲ್ಲಿ ನೀ ನೆಲೆಸಿರುವೆ ದಲಿತರ ಮನದಲ್ಲಿ ಮಹದಾಸೆಗೀಗೆ ನಿನಯದ ಮನದಲ್ಲಿ ನೀ ನೆಲೆಸಿರುವೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ಭುವದಲ್ಲಿ ನೀ ಜನಿಸಿ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಅಮ್ಮ ಸರಸ್ವತಿ ಮಾತೆ ಬಡತನದಲ್ಲಿ ಇದ್ರೂ ಕೂಡ ಮಾನ ಮರ್ಯಾದೆಯನ್ನ ಕಾಪಾಡಿಕೊಂಡು ಬಂದ ವಂಶಾಂಬ ನಮ್ಮದು ತಾಯಿ ಈ ಕಲಿಯುಗದಲ್ಲಿ ಸುಳ್ಳಿಗೆ ಸುಖವಿದೆ ಸತ್ಯಕ್ಕೆ ಮಾತ್ರ ಸಾವಿದೆ ಅನ್ನೋದು ಸತ್ಯವಾಯಿತು ತಾಯಿ ಸತ್ಯವಾಯಿತು ಅಮ್ಮ ಬಡತನದಲ್ಲಿದ್ರೂ ಕೂಡ ನೊಂದು ಬೆಂದು ಹೋಗಿರುವ ನಮ್ಮನ್ನೆಲ್ಲ ಕಾಪಾಡುವ ಭಾರ ನಿನ್ನದು ತಾಯಿ ನಿನ್ನದು ಆದ್ರೆ ಈ ಜಗದಲ್ಲಿ ಧರ್ಮವಂತರೇ ತುಂಬಿಕೊಂಡಿದ್ದಾರೆ ಆದ್ರೆ ಕರ್ಮವಂತರಲ್ಲಿ ಅಧಿಕಾರವನ್ನ ಕೊಟ್ಟು ಅದು ಯಾವ ಸುಖವನ್ನ ಅನುಭವಿಸ್ತಾ ಇದ್ದರೂ ಈ ಜನ ನನಗೊಂದು ತಿಳಿಯದಂತಾಗಿದೆ ತಾಯಿ ನನಗೊಂದು ತಿಳಿಯದಾಗಿದೆ ಶ್ರೀ
ಶ್ರೀದೇವಿ ಆ ತಾಯಿಯ ಪೂಜೆಯನ್ನು ಮುಗಿಸಿ ಬಹಳ ಭಕ್ತಿ ಭಾವದಿಂದ ನಿಂತುಕೊಂಡು ಬಹಳ ಏನೋ ಕೇಳಿಕೊಳ್ಳಂತೆ ಕಾಣುತ್ತಿದೆಯಲ್ಲ. ಸ್ವಾಮಿ, ಆ ತಾಯಿ ಹತ್ರ ನಾನೇನು ಕೇಳ್ಕೊಳ್ರಿ? ಈ ನಮ್ಮ ಸಂಸಾರದಲ್ಲಿ ಯಾವುದೇ ತೊಂದರೆ ಬರದ ಹಾಗೆ ನೋಡಿಕೊಂಡು ನನ್ನ ಮೈದುನರಿಗೆ ಒಂದು ಒಳ್ಳೆ ಬುದ್ಧಿಯನ್ನು ಕೊಟ್ಬಿಟ್ರೆ ಅಷ್ಟೇ ಸಾಕು ಅಂತ ಆ ತಾಯಿಯಲ್ಲಿ ಬೇಡ್ಕೊಂಡೆ. ಏಕೆ ಶ್ರೀದೇವಿ ಇಷ್ಟು ದೊಡ್ಡ ಏಕೆ ಶ್ರೀದೇವಿ? ನಮ್ಮ ಮನೆತನದ ಸಂಸ್ಕೃತಿ ಜನ ಮೆಚ್ಚುವಂತಾಗಿದೆ. ಇಷ್ಟು ದೊಡ್ಡವರಾದರೂ ನನ್ನ ತಮ್ಮಂದಿರ ಮನದಲ್ಲಿ ಒಂದು ದಿನ ಆದರೂ ಕೆಟ್ಟ ಭಾವನೆ ಕಂಡಿದ್ದೀಯಾ ನೀನು? ಸ್ವಾಮಿ, ನಿಜ ಸ್ವಾಮಿ, ಮುತ್ತಿನಂಥ ಮಾತುಗಳನ್ನೇ ಆಡಿದ್ರಿ ಸ್ವಾಮಿ. ನಿಮ್ಮ ತಮ್ಮಂದಿರಾಗಿರುವ ನನ್ನ ಮೈದುನರು ನನ್ನನ್ನು ಅತ್ತಿಗೆ ಅಂತ ಕರೆಯದೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ಗೌರವಿಸ್ತಾ ಇದ್ದಾರೆ. ಅಂಥ ಮೈದುನರನ್ನ ಪಡೆದ ನಾನೇ ಪುಣ್ಯವಂತೆ ಸ್ವಾಮಿ. ನನ್ನಂಥ ಪುಣ್ಯ ಈ ಜಗದಲ್ಲಿ ಯಾವ ಹೆಣ್ಣು ಮಾಡಿಲ್ಲ ಅಂತ ಕಾಣಿಸುತ್ತೆ. ಹೌದು ಶ್ರೀದೇವಿ, ಈ ನಮ್ಮ ಮನೆತನದ ಸಂಸ್ಕೃತಿ ಜನ ಮೆಚ್ಚುವಂತಾಗಿದೆ. ಹಿಂದೆ ನನ್ನ ತಂದೆ ತಾಯಿ ಚಿಕ್ಕವರಿರುವಾಗಲೇ ತೀರಿಕೊಂಡರು. ಅವಾಗ ನನ್ನ ದೊಡ್ಡಪ್ಪನ ಹೆಂಡತಿ ಅವಳ ಹೆತ್ತ ಮಗನಕ್ಕಿಂತ ಹೆಚ್ಚು ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಜೋಪಾನ ಮಾಡಿದಳು. ಈಗ ನೀನು ಕೂಡ ನನ್ನ ತಮ್ಮಂದಿರನ್ನು ಹೆಚ್ಚು ಪ್ರೀತಿ ವಾತ್ಸಲ್ಯನ ತೋರಿಸಿ ನಿನ್ನ ಹೆತ್ತ ಮಕ್ಕಳಿಗಿಂತ ಹೆಚ್ಚು ಜೋಪಾನ ಮಾಡ್ತಿದ್ದಲ್ಲ, ಅಷ್ಟೇ ಸಾಕು. ಅಣ್ಣ, ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಹರೀಶ, ಈಗಲೇ ಹೊರಟು ಬಿಟ್ಟೇನಪ್ಪ ನೀನು? ಹೌದಣ್ಣ, ಕೆಲವೇ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿ ಆಗುವ ಈ ನಿನ್ನ ತಮ್ಮನಿಗೆ ಬಿಡುವಿಲ್ಲ. ಮುಂದಿನ ವಾರದಲ್ಲಿ ಈ ನಿನ್ನ ತಮ್ಮ ದೊಡ್ಡ ಆಫೀಸರ್ ಅಣ್ಣ. ಹರೀಶ, ನಿನ್ನ ಒಂದೊಂದು ನುಡಿಯನ್ನ ಕೇಳಿದ್ರೆ ಈ ನಿನ್ನ ಅತ್ತಿಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತೇನಪ್ಪ. ಕತ್ತಲೆ ತುಂಬಿರುವ ಈ ನಮ್ಮ ಮನೆತನ ಬೆಳಕಿನಡೆಗೆ ಮುನ್ನಡೆಯಿತು. ಸುಖದ ಸುಪ್ಪತ್ತಿಗೆಯನ್ನೇ ಏರಿದಂತಾಯಿತು. ನಮ್ಮ ಮನೆತನದಲ್ಲಿ ಒಬ್ಬನಾದರೂ ಸರ್ಕಾರಿ ಮಾಡುವ ನೌಕರಿದಸ್ತ ಹುಟ್ಟಿದನಲ್ಲ, ಅಷ್ಟೇ ಸಾಕಪ್ಪ ನನಗೆ. ನನ್ನ ಅನುಗ್ರಹವಲ್ಲಮ್ಮ ಇದು. ಎಷ್ಟೇ ದುಡ್ಡು ಖರ್ಚಾದರೂ ಚಿಂತೆ ಇಲ್ಲ. ನನ್ನ ತಮ್ಮನನ್ನು ಒಂದು ಉದ್ಯೋಗಕ್ಕೆ ಹಚ್ಚಬೇಕೆಂದು ಛಲವತ್ತು ವಧಿಸಿದ್ರಲ್ಲ, ಈ ನನ್ನ ಅಣ್ಣಂದಿರ ಅನುಗ್ರಹದ ಅಲ್ಲದೆ ಈ ನಿನ್ನಂಥ ತಾಯಿಯ ಕೈ ತುತ್ತಿನ ಅನುಗ್ರಹ ಆಶೀರ್ವಾದದಿಂದ ನಾನು ನೌಕರಿ ಮಾಡೋ ಶಕ್ತಿ ಬಂದಿತ್ತು. ನನಗೆ ಕಾಲಿಟ್ಟ ಹಠವಾದಿ ರಾಯಣ್ಣ, ನಾನಂದ ಹಠವಾದಿ. ಹರಿಚ, ನಿನ್ನ ಮಾತು ಸತ್ಯ ಹರಿಚ. ನಿನಗೆ ಕಲಿಯುವುದಕ್ಕೆ ದುಡ್ಡು ಕಡಿಮೆ ಆದಾಗ ಈ ನನ್ನ ಹತ್ತಿಗೆ ತನ್ನ ತವರ ಮನೆಯಿಂದ ತಂದ ಬಂಗಾರವನ್ನು ಮಾರಿ ನಿನಗೆ ದುಡ್ಡು ಕಳಿಸಿದವಳು ಇವಳ ನಮ್ಮ ಪಾಲಿಗೆ ಹತ್ತಿಗೆ ಅಲ್ಲ ಹರಿಚ, ತಾಯಿ. ಮಾಳಿಂಗ, ಅಂಥ ದೊಡ್ಡ ಮಾತು ನನಗೆ ಯಾಕಪ್ಪ? ನಿಮಗೆ ಯಾವುದೇ ತೊಂದರೆ ಬರದ ಹಾಗೆ ನೋಡಿಕೊಂಡು ಸಾಕಿ ಬೆಳೆಸುವುದೇ ನಮ್ಮ ಧರ್ಮವಪ್ಪ, ನಮ್ಮ ಧರ್ಮ. ಮಳಿಂಗ, ಇದುವರೆಗೆ ಎಲ್ಲಿಗೆ ಹೋಗಿದ್ಯೋ ನೀನು? ಎಮ್ಮೆಲೆ ನೀಲಕಂಠನ ಮನೆಗೆ ಹೋಗಿದ್ದಣ್ಣ. ಯಾಕಣ್ಣ ಅವನ ಮನೆಗೆ ನೀನೇಕೆ ಹೋಗಿದ್ದೆ? ನೋಡು ವರ್ಷ, ನಮ್ಮೂರ ಶಾಲೆಗೆ ಹೋದ ವರ್ಷ ಸರ್ಕಾರದಿಂದ ಸಾಕಷ್ಟು ಹಣ ಬಿಡುಗಡೆ ಮಾಡಿತ್ತು. ಆ ಹಣವನ್ನು ಈ ಲಪ್ಪಗನ ಮಗ ಎತ್ತಿ ಹಾಕಿ ಇನ್ನೂ ಹಣ ಬಿಡುಗಡೆ ಎಂದು ಸುಳ್ಳು ಬರುತ್ತದೆ. ಆ ಬಂಡ ಬಡ್ಡಿಯ ಮಗ
ನೋಡು ಮಳಿಂಗ, ನಿನಗೇಗ ಬೇಕಪ್ಪ ಈ ಊರಿನ ಉಸಾಬರಿ. ಅವರು ದುಷ್ಟರೆಂಬ ಗೊತ್ತಿದ್ದರು ಕೂಡ ಅವರನ್ನು ಆರಿಸಿ ತಂದ ಈ ಊರಿನ ಜನರು ಒಳ್ಳೆಯವರ ಕಾಲವಲ್ಲಪ್ಪ, ಇದು ಕೆಟ್ಟ ನೀಚವಂತರ ಕಾಲ. ಅಣ್ಣ, ಯಾವದನ್ನ ನೀಚವಂತರ ಕಾಲ? ಡಾಕ್ಟ್ರೇ ದೇವರನ್ನು ತಿಳಿದ ಇಂದಿನ ಕಾಲದಲ್ಲಿ ಪಶುವೈದ ಪ್ರಿಯಾಂಕ ರೆಡ್ಡಿಯನ್ನು ಹೊಂಚು ಹಾಕಿ ಸಂತಿನಿಂದ ಎಳೆದೊಯ್ದು ರೇಪ್ ಮಾಡಿ ಕೊಲೆ ಮಾಡಿ ಕಾಮರುಗರು ಎಣ್ಣುಕೊಂಡ್ರ ಮೇಲೆ ಸಾಹಿತ್ಯ ಕ್ರಾಂತಿಯವರ ಕಾಲವನ್ನಾಯ್ದು ಸಮಾಜದ ಗುರುವಿಗೆ ಹಿಂದೆ ಮಾತನಾಡಿ ಸಚಿವೆ ನಾನೆಂದು ಸಕ್ಕಿನ ಬೀಗುತ್ತಿರುವ ಬಂಡ ಮಂತ್ರಿಯನ್ನು ಕ್ಷಮೆ ಕೇಳುವವರಿಗೆ ಹೋರಾಟ ಮಾಡಿದ ವೀರ ಸೂರನ ಕಾಲವನ್ನಾಯ್ದು ಅಂದಾಗ ನಮ್ಮೂರ ಶಾಲೆಗೆ ಬಂದ ದುಡ್ಡನ್ನು ಎತ್ತಿ ಹಾಕಿದ ಎಲ್ಲಿ ನೀರ್ಕಂಡ ದೇಸಾಯಿ ಆ ದುಡ್ಡು ಮರಣ ಕೊಡೋವರೆಗೂ ನಾವು ಹೋರಾಟ ಮಾಡ್ತೇವೆ. ಅಣ್ಣ ಬೇಡಣ್ಣ, ಆ ರಾಜಕೀಯ ವ್ಯಕ್ತಿಯ ವಿಚಾರ ನಮಗೇಕೆ ಬೇಕು? ನೀನೇನಾದರೂ ಅವರನ್ನು ಎದುರು ಹಾಕಿಕೊಂಡರೆ ನಮ್ಮ ಮನೆತನದ ಮೇಲೆ ಹಗೆತನದ ಹೊಗೆ ಆಡಿಸಿ ಹೊರಗೆ ನಿಂತು ಆಟ ಆಡೋ ದುಷ್ಟನ ನಾಯ ಮೇಲೆ. ಹರೀಶ, ನೀನು ಒಬ್ಬ ವಿದ್ಯಾವಂತನಾಗಿ ಇಂಥ ಹೇಳಿದನ ಮಾತನಾಡ್ತೀಯ? ಅವನ ಕೈಯಲ್ಲಿ ಅಧಿಕಾರದವೆಂದು ನಮ್ಮ ಮನೆತನದ ಮೇಲೆ ಬೇಕಾದಷ್ಟು ಹಗೆತನ ಸಾಧಿಸಲಿ. ಸಾರ್ವಜನಿಕರ ಆಸ್ತಿಯನ್ನು ಎತ್ತಿ ಹಾಕೋ MLA ಅಷ್ಟೇ ಅಲ್ಲ, ಅವರೊಬ್ಬ ಮಂತ್ರಿ ಬಂದರು ಸರಿ ಅವ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಯಾಕಂದ್ರೆ ಇದು ಕ್ರಾಂತಿವೀರನ ವಂಶ. ನೋಡಪ್ಪ ಮೈದುನ, ತಲೆ ಗಟ್ಟಿ ಆಗಿದೆ ಅಂತ ಬಂಡಿಗಳಿಗೆ ನಾವು ಚಚ್ಕೊಳ್ಬಾರ್ದಪ್ಪ. ಆ MLA ಮಾಡಿದ ಕೆಟ್ಟ ಕೆಲಸವನ್ನ ಊರಿನ ಜನರಿಗೆ ಗೊತ್ತು ಮಾಡಿ ಎಲ್ಲರೂ ಒಗ್ಗಟ್ಟಿಂದ ಹೋರಾಡಿದ್ರೆ ಸ್ಕೂಲಿಗಾಗಿ ಬಂದಿರುವ ಅನುದಾನ ಮತ್ತೆ ಸ್ಕೂಲಿಗೆ ಸೇರಿಸುವಂತೆ ನಾವು ಮಾಡ್ಬೇಕಪ್ಪ. ಹೌದು ಮಾಳಿಂಗ, ಹೇಳಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆ ಬ್ರಿಟಿಷರವರ ವಿರುದ್ಧ ಸಂಹಾರ ಸಾಗಿಸಬೇಕಾದರೆ ಸುತ್ತು ಹತ್ತಳ್ಳಿಯ ಜನರನ್ನು ಬೆಂಬಲ ಕಟ್ಟಿಕೊಂಡು ಗುಂಪು ಕಟ್ಟಿಕೊಂಡು ನಿಂತ ಅವ್ರಿಗೆ ಕೆಂಪು ಮೋತಿಯ ಪರಂಗಿರಿಯ ತೊಡೆ ತಟ್ಟಿ ನಿಂತಾಗೆ ಈ ಊರಿಗೆ ಅನ್ಯಾಯ ಮಾಡ್ತಿರುವ ಆ ದೇಸಾಯಿ ವಿರುದ್ಧ ಹೋರಾಟ ಮಾಡಬೇಕಾದರೆ ನೀನು ಈ ಊರಿನಲ್ಲಿ ಮಾಡ್ತಿರುವ ಅನ್ಯಾಯ ಆ ದೇಸಾಯಿಯ ಕುಳುಕನ್ನು ಬಿಚ್ಚಿಡು ನಿನ್ನ ಹೋರಾಟಕ್ಕೆ ಜಯವಾದರೂ ಸಿಗಬಹುದು. ಅಣ್ಣ, ಎಂತ ವೀರನ ಹೆಸರನ್ನು ನೆನಪಿಸಿ ಕ್ರಾಂತಿ ಕೆಚ್ಚನ್ನು ಹಚ್ಚಿ ಬಿಟ್ಟೇನ ಈ ನಿನ್ನ ತಮ್ಮನ ಮಾಳಿಂಗನ ದೇಹದಲ್ಲಿ ಕಂಡ ತಿನ್ನಿಸಿ ಎಂಡ ಕುಡಿಸಿ ಹಣದ ಹಾಸಿನ ತೋರಿಸಿ ಆರ್ಜಿ ಬಂದು ಈ ರಾಜನ ಹಾತ್ರ ಇಂದಿನ ನಾಯಕರು ಬಂಡ ಬಿಡಿಸಿಗೆ ಬಂಡನಾಗಿ ನಿಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಂಶ ನಾನವದು. ಅಣ್ಣ, ಹಾಡಿನ ಶೌರ್ಯದ ಮಾತನ್ನು ಕೇಳಿದರೆ ಹಿಂದಿನ ಹೋರಾಟಗಾರರಲ್ಲೊಬ್ಬ ಮಾರಾಳಿ ಹುಟ್ಟಿ ಬಂದಿದ್ದಾನೆ ಅನಿಸುತ್ತದೆ ನನಗೆ. ಅಣ್ಣ ಹತ್ತಿಗೆ ನನಗಿನ್ನು ಒತ್ತಾಗುತ್ತದೆ, ನಾನಿನ್ನು ಬರಲೇ. ನಿಲ್ಲು ಹರ್ಷ, ಅಣ್ಣ ತಮ್ಮಂದ್ರು ಎಲ್ಲರೂ ಸೇರಿ ಊಟ ಮಾಡ್ಕೊಂಡು ಹೋಗ್ಬಾರ್ದೇನಪ್ಪ? ಶ್ರೀದೇವಿ, ಊಟ ಮಾಡುವ ಮುಂಚೆ ಹಾಲು ಜೇನಿಂತ ಇರುವ ನಮ್ಮ ಒಂದಾದ ಸಂಸಾರದಲ್ಲಿ ಇಂಪಾದನ್ನ ಗೀತೆ ಆಡಿ ಅದೇ ಸಂತೋಷದಲ್ಲಿ ಊಟ ಮಾಡಿದ್ರಾಗಿತ್ತು. ಆಯ್ತು, ನಿಮ್ಮಿಷ್ಟದಂತೆ ಎಲ್ಲರೂ ಸೇರಿ ಹಾಡಿನಲ್ಲಿ ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ ಬೆಳದಿಂಗಳೇ ಪ್ರೀತಿ ಕರಗಲು ಸಾಧುವೆ ಹೆಜ್ಜೇನಿನ ಸವಿಗೂಡಿದು ಪ್ರೀತಿಯ ಪರಮಾಣ ಪ್ರೀತಿ ಜಮಾನ. ಮತ್ತೊಮ್ಮೆ ನಮಗಾಗಿ
ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಗ್ನುದಾನಾಮ ಧರ್ಮಸ್ಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಹೆಚ್ಚಾದಾಗ
ಅಧರ್ಮ ತಾಂಡವಾಡ್ತಿರುವಾಗ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಹಿಡಿಯೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ. ಅಂದಾಗ ದೇವರು ಹುಟ್ಟೋದಂದ್ರೆ ಏನು? ನಮ್ಮಂತ ಖಳನಾಯಕರ ಮಟ್ಟ ಹಾಕೋದಂದ್ರೇನು? ಪ್ರತಿ 5 ವರ್ಷ ಬಂದ್ರೆ ಸಾಕು ನಿಮ್ಮ ಮನೆ ಮುಂದೆ ನಿಂತು ಭಿಕ್ಷಾಂದಿ ಅಂತ ಭಿಕ್ಷೆ ಇರ್ತೇವೆ. ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೊಟ್ಟೆ ನಾಶವಾಗಿ ಎಲ್ಲ ಸಲ್ಲದ ಕಥೆಗಳನ್ನು ಕರ್ತೇವೆ. ಬಣ್ಣ ಬಣ್ಣದ ಮಾತು ಹೇಳ್ತೇವೆ. ಹೊಟ್ಟೆ ಹಂಗಾರ ಮಾಡಿ ಹಾಕಿಸ್ಕೊಂತೇವೆ. ತಿನ್ನ ಕಂಡ ಕೊಡ್ತೀವಿ, ಕುಡಿಯ ಕೆಂಡನೂ ಕೊಡ್ತೀವಿ. ಪರ್ಸಂಗ ಬಿದ್ರ ಮಗಲಾಗ ಮಳ್ಕೊಳಕ್ ಎನ್ನೂ ಕೊಡ್ತೇವೆ. ಹೊಟ್ಟೆಲ್ಲಿ ಹಂಗಾರ ಮಾಡಿ ಹಾಕಿಸ್ಕೊತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳ್ಳಬೇಕು. ವಿಷಕಂಠ ಐ ಆಮ್ ಕ್ರಿಮಿನಲ್ ಮ್ಯಾನ್. ನನ್ನ ತಂದೆ ತಾಯಿಗಳು ನನ್ನ ಗುಣಾದಿಗಳನ್ನು ಹಳೆದುಕೊಂಡೇ ಇಟ್ಟಿರಬೇಕು. ನನಗೆ ವಿಷಕಂಠನೆಂಬ ನಾಮವನ್ನು ನನ್ನ ವಿಷದ ನಂದನ್ನು ಟೀಚರ್ ಮೈ ಮೇಲೆ ಹರಡಿಸಬೇಕಂತ ಸ್ಕೂಲಿಗೆ ಹೋದರೆ ಅದಕ್ಕೆ ಹೊಟ್ಟೈಸಿ ಬಂದನಲ್ಲ ಆ ಸ್ಕೂಲ್ ಮಾಸ್ಟರ್. ಟೀಚರ್, ಅಮರ ಶಿಲ್ಪಿ ಜಕಣಾಚಾರ್ಯರ ಕೆತ್ತಿದ ಬೇಲೂರ ಶಿಲೆಬಲಕೆಗಿಂತ ಸುಂದರವಾಗಿದೆ ಆ ನಿನ್ನ ರೂಪ. ಸಂಪಿಗೆಯಂತ ಮೂಗು, ಕಮಲದಂತ ಕಣ, ನಕ್ಕಾಗ ತೆಗೆದು ಬೀಳುವ ನಿನ್ನ ಕೆನೆ, ಗುಲಾಬಿ ಅಂತ ನಿನ್ನ ಗಲ್ಲಕ್ಕೆ ಮುತ್ತು ಕೊಟ್ಟು ನಿನ್ನ ಮಾಯಾವತೆಯನ್ನು ಮಾಡಿ ನಿನ್ನನ್ನು ಕೈಲಾಸಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ವಿಷದ ಸರ್ಪವನ್ನೇ ಮೈಯಲ್ಲಿ ತುಂಬಿಕೊಂಡಿರೋ ವಿಷಕಂಠನೇ ಅಲ್ಲ. ನನ್ನಂತ ಬಂಗಾರಲ್ಲಿ
ಕೊಟ್ಟರೆ ಬರ ಇಟ್ಟರೆ ಶಾಪ ಎಲ್ಲೋ ತಪ್ಪಲ್ಲ ಎಲ್ಲೋ ತಪ್ಪಲ್ಲ ಈ ದುಃಖದ ಹುಲಿವರು ಚಾಲುಕ್ಯನ ಛಲದವರು ಈ ದುಃಖದ ಹುಲಿವರು ಚಾಲುಕ್ಯನ ಛಲದವರು ಯಾರಿವನು ತಲೆ ಕೆಟ್ಟ ನನ್ನ ಮಗ ಬೈಕ್ ಅನ್ನು ಅಡ್ಡ ದಾರಿಗೆ ಹಚ್ಚಿ ಕೊಪ್ಪದ ಕೊಡದಂತೆ ಅದರ ಮೇಲೆ ಕುಳಿತುಕೊಂಡು ಸೀಕ್ರೆಟ್ ಚದುತ್ತಿದ್ದಾನಲ್ಲ ರಸ್ತೆ ನೂರಪ್ಪನಂತ ತಿಳಿದುಕೊಂಡಿದ್ದಾನ ಅವನು. ಹಲೋ ಮಿಸ್ಟರ್, ಯಾರು ನೀನು? ಗಾಡಿಯನ್ನು ದಾರಿ ಬಿಟ್ಟು ಹಚ್ಚು. ನಾನು ಸಿಗರೇಟ್ ಸೇದುತ್ತಿರೋದು ಕಾಣುತ್ತಲ್ಲವೇ ನಿನಗೆ? ಸಿಗರೇಟ್ ಸೇದುವುದಕ್ಕೆ ರಸ್ತೆ ಅಕ್ಕಪಕ್ಕ ಬೇಕಾದಷ್ಟು ಜಾಗವಿದೆ, ಅಲ್ಲಿ ನಿಂತು ಸಿಗರೇಟ್ ಸೇದು. ಈಗ ಒಳ್ಳೆ ಮಾತಿನಿಂದ ಗಾಡಿ ತೆಗಿ. ಒಳ್ಳೆ ಮಾತಿನಿಂದ ನಾನು ಗಾಡಿ ತೆಗೆದಿಲ್ಲ ಅಂದ್ರೆ ನೀನ್ ಏನ್ ಮಾಡ್ಕೋತೀಯ? ನಿನ್ನ ಗಾಡಿಯನ್ನು ರಸ್ತೆ ಆಸೆ ಬಿಸಾಕುತ್ತೇನೆ. ಏನಂದಲೇ ಕತ್ತ? ಈ ತಾಲೂಕಿನ MLA ತಮ್ಮ ನನ್ನ ಗಾಡಿಯನ್ನು ಎತ್ತಿ ಬಿಸಾಕತ್ತೀಯ? ನಿನ್ನನ್ನು ಸುಟ್ಟಾಕಿ ಬಿಡ್ತಾರೆ. ಒಂದು ಉಳುಸೈತ ಸುಳಿದಾಡದಲ್ಲ ಮಗನೇ, ಉಳುಸೈತ ಲೇ ಸೊಕ್ಕಿನ ಕುಣೆ, ನೀನು MLA ತಮ್ಮನಾದರೇನೋ MP ತಮ್ಮನಾದರೇನೋ ಸಾರ್ವಜನಿಕರಿಗೆ ತೊಂದರೆ ಆದರೆ MLA ಅಷ್ಟೇ ಅಲ್ಲಲೇ ಕುಣೆ, ಮುಂಬೈ ಮಂತ್ರಿ ಆದರೂ ಸರಿ ಅವರನ್ನು ಹೊಟ್ಟಾಡಿಸಿಕೊಂಡು ಹೊಡೆಯುತ್ತಾರೆ. ಈ ಮರ್ಯಾದೆಯಿಂದ ಗಾಡಿ ತೆಗಿ. ಮರ್ಯಾದೆ ಲೇ ಬಡಬಿಕರಿ ನನ್ನ ಮಗನೇ, ಲಕ್ಷಾನುಗಟ್ಟಲೆ ಜನರ ಮನಸ್ಸನ್ನು ಗೆದ್ದ ಈ MLA ತಮ್ಮ ನೀಲಕಂಠನಿಗೆ ಮರ್ಯಾದೆ ಬಗ್ಗೆ ಮಾತನಾಡ್ತೀಯ? ನಿನ್ನನ್ನು ಸುಟ್ಟಾಕಿ ಬಿಡ್ತಾನೆ ಮಗನೇ. ಲೇ ವಿಷಕಟ, ಗಂಡಲೆ ಗುಂಡಿಗೆ ಇಲ್ಲದೆ ಆ ಚಂಡನಂತೆ ಆಂಗ್ಲರ ಆಯುಧವನ್ನು ಹಿಡಿದು ಈ ಕೆಚ್ಚದ ವೀರನನ್ನು ಸುಟ್ಟು ಹಾಕುತ್ತೇನೆ ಎಂದು ಸಕ್ಕೇರಿ ಮಾತನಾಡಿದ್ಯಾ? ಇಲ್ಲಿದೆ ನೋಡು ಕನ್ನಡ ನಾಡಿನ ಕ್ರಾಂತಿ ವೀರನ ಆಯುಧ. ನೀನು ನನಗೆ ಒಂದು ಗುಂಡು ಹಾಕಿ ಓಡಿ ಹೋದರೂ ಸರಿ ನಿನ್ನ ಗಲ್ಲಿಯಲ್ಲಿ ಅಟ್ಟಾಡಿಸಿಕೊಂಡು ಹಿಡಿದ ನಿನ್ನ ದೇಹವನ್ನು ಚಿಂತಿ ಚಿತ್ರಣ ಮಾಡಿ ನಿನ್ನ ಕೆಟ್ಟ ರಕ್ತವನ್ನು ಈ ಭೂಮಿಗೆ ಚೆಲ್ಲದಿದ್ದರೆ ನನ್ನ ಹೆಸರು ಕ್ರಾಂತಿ ವೀರನೇ ಅಲ್ಲ. ಕ್ರಾಂತಿ ವೀರ अच्छा बात करो क्या कुत्ता, अच्छा बात करो. ಲೇ ಕ್ರಾಂತಿ, ಈಗ ಕನ್ನಡ ನಾಡಿನ ಕ್ರಾಂತಿ ವೀರರು ಆಂಗ್ಲರ ಹೊರಬಂದಕ್ಕೆ ಶಿಲ್ಕಿ ಗಲ್ಲಿಗೇರಿದ್ದ ಗೊತ್ತಿಲ್ಲವೇನಲ್ಲ ನಿನಗೆ?
ಮುಚ್ಚು ಬಾಯಿ ಬದ್ಮಾಸು ನನ್ನ ಮಗನೇ. ಕನ್ನಡ ನಾಡಿನ ಕ್ರಾಂತಿ ವೀರನ ಹೆಸರು ಕೇಳಿದ ತಕ್ಷಣ ಹುಚ್ಚು ಹೋಯ್ತಿದ್ದರು ಬಂಡ ಬ್ರಿಟಿಷರು. ನಿಮ್ಮಂತ ಸಿಕ್ಕಂಡಿ ನನ್ನ ಮಕ್ಕಳು ಸಿಕ್ಕಂತೆ ಹಣ ಹೊಡೆದ ಮೋಸಕ್ಕೆ ಸಿಲುಕಿಸಿ ಗಲ್ಲಿಗೆ ಏರಿಸಿದ್ರಲ್ಲ ನನ್ನ ವೀರ ಕೇಸರಿಯನ್ನು. ಲೇ ಕ್ರಾಂತ, ಆ ನಿನ್ನ ವೀರ ಕೇಸರಿಯನ್ನು ಗಲ್ಲಿಗೇರಿಸಿದಂತೆ ನಾನು ನಿನ್ನನ್ನು ಹಿಡಿದು ತಂದ ನನ್ನ ಸೇಡಿನ ಪ್ರತಿಕಾರವನ್ನು ನಾನು ನಿನ್ನ ಚಲಲಿಲ್ಲ. ನನ್ನ ಹೆಸರು ವಿಶ್ವದಲ್ಲೇ ವಿಶ್ವಘಾತಕನಿಂದ ಹೆಸರು ಪಡೆದ ವಿಷಕಾಂಟನೇ ಅಲ್ಲ. ಬರುತ್ತದೆ ನೀನು ಎದುರಾಕಿಕೊಂಡಿದ್ದ ವಿಷ ತುಂಬಿದ ಕಾಳಿಂಗ ಸರ್ಪಾಳು ನಿನ್ನನ್ನು ಕಚ್ಚದ ಬಿಡುವುದಿಲ್ಲ. ದಟ್ ಈಸ್ ವಿಷಕಂಠ. ಹೋಗಲೇ ಹೋಗು. ನೀನು ವಿಷ ತುಂಬಿದ ಕಾಳಿಂಗ ಸರ್ಪ ಆದರೆ ನಿನ್ನಂತ ಸರ್ಪದ ಎಡೆಯನ್ನು ತೊಳೆದು ಆ ಗೋಚದ ಎತ್ತರವಾಯ್ತು ಭೂಮಿಗೆ ಬಿಡುವ ಗರುಡ ಈ ಕ್ರಾಂತಿ ವೀರ ಎನ್ನುವುದು ಮರೆಯಬೇಡ. ಮಾನಿಗೇಡೆ ಮಗಳ ಹೊಟ್ಟೆ ಮಾನ ಕಳೆದಾಳ, ಮಾನಿಗೇಡೆ ಮಗಳ ಹೊಟ್ಟೆ ಮಾನ ಕಳೆದಾಳ, ಹುಡುಗ ಹುಡುಗರು ಸಂಗ ಮಾಡಿ ಬಂದೋದಾಗ್ಯಾಳ. ಮಾನಿಗೇಡೆ ಮಗಳ ಹೊಟ್ಟೆ ಮಾನಿಗೇಡೆ ಮಗಳ ಹೊಟ್ಟೆ ಮಾನ ಕಳೆದಾಡಿ ಹುಡುಗ ಹುಡುಗರ ಸಂಗ ಮಾಡಿ ಹದಿಗಟ್ಟ ಹೋಗಾಡಿ ಮಗಳು ಹದಿಗಟ್ಟ ಹೋಗಾಡಿ ಸಾಲಿ ಕಲಿತಿ ನಂದಾಯಿ ಇರ್ಕಲ ಹೊತ್ತಾಡಿ ಸಾಲಿ ಕಲಿತಿ ನಂದಾಯಿ ಇರ್ಕಲ ಹೊತ್ತಾಡಿ ಹುಡುಗ ಹುಡುಗರ ಸಂಗ ಮಾಡಿ ಹದಿಗಟ್ಟ ಹೋಗಾಡಿ. ಚೇ 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 ಹಡಿಬಾರ್ದ್ರಿ ಅಪ್ಪ ಹಡಿಬಾರ್ದು. ಈಗಿನ ಕಾಲದಾಗ ಮಕ್ಕಳು ಮಾತ್ರ ಒಟ್ಟಾಡ್ಯಕ್ಕೆ ಹೋಗ್ದಲ್ರಿ ಓದ್ತಾಯ ಅಂದ್ರು. ಯಾಕಂದ್ರ ನನಗೊಂದು ಮಗಳು ಹುಟ್ಟೈತ್ರಿ ಅಪ್ಪ, ಮಗಳು ದೊಡ್ಡದಾಗಿ ಒಂದು ತಿಂಗಳು ಮಾತ್ರ ಇಲ್ರಿ ದೊಡ್ಡದಾಗ ಎಂತ ಪ್ಯಾಶನ್ ಮಾಡುತ್ತಂದ್ರಿ. ಈ ಸದ್ಯ ಪ್ಯಾಶನ್ ಮಾಡ್ತ ಒಬ್ಬರು ಅಕ್ಕಿ ಬೀಳೋರು ಮಂಗ್ಯನ ಮಕ್ಕಳು ನಮ್ಮ ಊರಾಗ ಯಾರಿಲ್ಲ ನೋಡ್ರಿ ಅಪ್ಪ. ಆಕಿನ ಸಲುವಾಗಿ ಸಾಕಾಗಿ ಹೋಗ್ಬಿಡೈತೆ ನೋಡ್ರಿ ಅಪ್ಪ, ನನ್ ಸಾಕಾಗಿ ಹೋಗ್ಬಿಟ್ಟೈತೆ.
ನೋಡ್ರಿ ಅಪ್ಪ ಬಾದಾಮಿ ಕೆಂಪನಂತ ಮಂಗೇನಂತದ ಬಾರ ಬರ್ತಾಳು ನೋಡ ಹಸ್ಕಲು ಬಿಟ್ಟ ಸಂಧ್ಯಾಗ ನಿಂತ ನನ್ನ ಮಾಡ್ತಾಳ ಗೆದ್ದೆ ಬರ್ತಾಳು ನೋಡ ಹಸ್ಕಲು ಬಿಟ್ಟ ನೋಡ್ರಿ ಅಪ್ಪ ಬಾದಾಮಿ ಕೆಂಪನಂತದ ಎಲ್ಲಿಗೈದು ನಿಮ್ಮವನ ತಡದ್ರ ತಡಿ ಪುರ್ಸತ್ ಐತಿ ಇಲ್ಲಿ ಅಪ್ಪ ಈಗ ಬಂದು ನೆಪಸ್ತೀನಿ ತಡಕೋ ಯಾಕೋಸ್ಕರ ಮಾಡ್ತಿ ತಡಿ ತಡಕೋ ತಡಕೋ ಪೋಸ್ ಕೊಟ್ಟೆನು ಹುಡುಗ ಪೋಸ್ ಕೊಟ್ಟನು ಪೋಸ್ ಕೊಟ್ಟೆನು ಫೋನ್ ನಂಬರ್ ಹೇಳ್ಯಾನು ಪೋಸ್ ಕೊಟ್ಟೆನು ಹುಡುಗ ಪೋಸ್ ಕೊಟ್ಟನು ಪೋಸ್ ಕೊಟ್ಟೆನು ಫೋನ್ ನಂಬರ್ ಹೇಳ್ಯಾನು ನಮ್ಮ ನಾಡ ಹುಡುಗ ಕಾಲ ಬಂದ ದಾರ ಕಟ್ಟಾನು ನಮ್ಮ ನಾಡ ಹುಡುಗ ಕಾಲ ಬಂದ ದಾರ ಕಟ್ಟಾನು ಪೋಸ್ ಕೊಟ್ಟೆನು ಫೋನ್ ನಂಬರ್ ಹೇಳ್ಯಾನು ಪೋಸ್ ಕೊಟ್ಟೆನು ಫೋನ್ ನಂಬರ್ ಹೇಳ್ಯಾನು ನಮ್ಮ ಮಗ ಬಣ್ಣ ಬಿಡಿಯ ಬಾಲು ಮಾಡ್ಯಾನು ನಮ್ಮ ಮಗ ಬಣ್ಣ ಬಿಡಿಯ ಬಾಲು ಮಾಡ್ಯಾನು ಯಪ್ಪ ಏ ಯಪ್ಪ ಹೇಳುವ ಮಗಳೇ ನಿಂತವ್ರಂದ್ರೆ ಹಂಗೆ ಯಾಕೆ ಮಾಡ್ತೇವೆ ಮಂಗ್ಯಾನ ನಿಮ್ಮವನು ಕೈಯ ಕೊಡೆ ಹಿಡ್ಕೊಂಡು ಸಾಲಿ ಕಡಿ ಪಂಚಾಯತಿ ಕಟ್ಟಿ ಕುಂತು ನಮ್ಮ ಉಲ್ಲಪ್ಪ ಮುತ್ಯ ನಮ್ಮ ಕುರಿ ಪರ್ಸ ಕೊಡೆ ಹಿಡ್ಕೊಂಡು ಹೆಂಗ್ ಬರ್ತಾರ ಅವ್ರು ಮಕ್ಕಳವ್ರು ಹೆಂಗ್ ಬರ್ತಾರ ಅವ್ರು ಯಪ್ಪ ಇನ್ನು ಕಣ್ಣಿ ಕಾಣವಲ್ದ ಕೊಡ ತಗೊಂಡ ಎಲ್ಲಿಗೆ ಹೊಂಟೀನಿ ಅಂತೇಳಿ ನಾನು ನೀರಿಗೆ ಹೊಂಟೀನಿಪ್ಪ ಏ ನಿಮ್ಮವನು ಕೆಟ್ಟ ನಿಮ್ಮವನು ಪೂರೇ ಕೆಟ್ಟಿ ಯಾಕ ನಿಮ್ಮ ಅಪ್ಪನ ಮರ್ಯಾದೆ ಕಳ್ಸಕ ಆ ಮಂಗ್ಯಾಲ ಮಕ್ಕಳಿಗೆ ಸಂಡ ಹೋಗಕ ಚರಿ ಮಾತ್ರ ಇರ್ತದಲ್ಲ ತುಂಬಿದ ಕೊಡ ಎತ್ತವ ಮಂಗ್ಯಾಲ ಮಕ್ಕಳಿಗೆ ಸಮಾಧಾನ 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 ಯಪ್ಪ ತುಂಬಿದ ಕೊಡ ಎತ್ತುದಿಲ್ಲ ಮತ್ತವ್ರು ಹೆಂಗ್ ತಗೊಂಡು ಹೋಗ್ರಪ್ಪ ಅದನ್ನ ಏ ನಿಮ್ಮವನ ಇಲ್ಲಿ ಹೇಳ್ತೀನಿ ಕೇಳ ಹೇಳ ಸಾಯಿ ಅವರು ಖಾಲಿ ಕೊಡ ತಗೊಂಡ್ ಬಂದು ನಿನ್ನ ಮಾರಿ ನೋಡ್ಕೊಂತ ಕುಂತು ಒಳ್ಳೆ ಬೇರೆ ಕೊಡ ಒಯ್ಯ ಮಕ್ಕಳದಾರ ಬೇ ನಿಮ್ಮ ಊರಾಗ ಹಂಗಾಗಿ ಮೊನ್ನೆ ಒಂದ್ ಸಾಲಿ ಕಡಿ ಪಂಚಾಯತಿ ಕಟ್ಟಿ ಕುಂತು ಹಿಂಗ ಮಾಡಿ ನಮ್ ಚಿಲ್ಲ ಬಾದಲ್ಲ ಅವ್ನ ಮಗಳು ಹಿಂಗ ಮಾಡಿ ಒಡೆ ಹೋಲ್ ಬೇ ನಿಮ್ಮವ್ನು ಹೇಳ್ರ ಹುಟ್ಟಿದಕ್ಕೆ ನೀವು 9ರ ಹುಟ್ಟೆ ನೀವು ನಾ 7ರ ಪಸಕ್ರ ಅಂತ ಬಿದ್ದೀನಿ 9ರ ಪಸಕ್ರ ಅಂತ ಬಂದ ನಾವ ತಡಿ ಅದನ್ನ ಮಾಡಕತ್ತೀನಿ ಯಾಕೋಸ್ಕರ ಮಾಡ್ತಿ ಯಪ್ಪ ನೀ ಏನ್ ಹೇಳಕತ್ತೀಯಪ್ಪ ಇದನ್ನ ತಡಿ ಯಪ್ಪ ತಡಿ ನಂದ್ರ ಮುಗಿಸ್ತೀನಿ ಸಮಾಧಾನ ಇರು ಅಲ್ಲೋ ಯಪ್ಪ ಅವ್ರಿಗೆ ಎದ್ದು ಅಡ್ರಗ್ ಸೈತೆ ಬರೋದಿಲ್ಲ ಅಂತೋದ್ರಾಗ ಅವ್ರು ನನ್ನ ಮಾರಿ ನೋಡಕ್ ಬರ್ತಾರ ಅಕ್ಕೋ ನಿಮ್ಮವನು ನಿನಗೆ ಹೆಂಗಾರ ಹೇಳ್ಬೇ ನಾನು ಪುರ್ಸತ್ತಿಲ್ಲ ನಮ್ಮ ಅಪ್ಪಗೆ ಅದು ಏನ ಅಂತಾರಲ್ಲ ಮೂರು ಬಿಟ್ಟರು ಊರಿಗೆ ದೊಡ್ಡವ್ರಂತ ಹಂಗ ಅನ್ನಂಗ ತೊಡೋ ಬಳೆ ಓ ಅಲ್ ಬಿಡ ಯಪ್ಪ ಅವ್ರು ಬಂದ್ ನಿನಗೆ ಏನಂತಾರ ಹೇಳ ಅದು ಯಾವ ಮಾತಂತಾರ ಅವ್ರು ಹುಂಚೆ ಗಿಡ ಮುಪ್ಪದ್ರ ಹುಳಿ ಮುಪ್ಪಾಗುತ್ತಾನ ಆ ಜಾನಕ್ಕೆ ನಿಮ್ಮ ಅಪ್ಪಗೆ ಹೇಳ್ಬಿಡ ಒಂದ್ ವರ್ಷದಾಗ ಮಕ್ಕಳ ಬ್ಯಾಗ ಕೊಟ್ಟು ಬರ್ತಾವ ಮಕ್ಕಳ ಬ್ಯಾಗ ಯಪ್ಪ ಈ ಊರಾಗಿನ ಮುದುಕೂರು ಅಷ್ಟು ಕೆಟ್ಟವ್ರ ಅದಾರ ಕೆಟ್ಟರನ್ನ ಕೊಟ್ಟೇನವ ಉಣ್ಕಿಂತ ಬಾ ಜಂಜರ್ ನನ್ನ ಮಗ ಅಂದ್ರ ನಮ್ಮ ಕಂಬರಿ ಮಾಸ ಪತ್ತದಲ್ಲ ಅವಾಗ ನೀ ಇಟ್ಟಿರುವಾಗ ಮಾವ ಅಂತ ಗಂಟ್ ಬಿದ್ದ ಮಗ ನನಗ ನೋವಲ್ಲಿ ಅಲ್ಲಪ್ಪ ನೋಡಿದೆ ಅವನು ನಾ ಪಿಂಡ್ರಿ ಮಗನೇ ಆ ಪಿಂಡ್ರಿ ಮಗ ಚಂದಾಗ ಎದ್ದು ಅಡ್ರಾಗ ಸೈತಿ ಬರೋದಿಲ್ಲ ಆ ಪಿಂಡ್ರಿ ಮಗ ನಿನಗ ಮಾವ ಅಂದ ಹೋಲ್ಬೆ ಇನ್ನು ಯಾರ್ಯಾರು ಮಾವಾರ ಎಷ್ಟು ಮಂದಿ ಹಳಿಯಾರ ನಮ್ಮ ದುರ್ಗಾದೇವಿಗೆ ಗೊತ್ತು ನಮ್ಮ ಅಪ್ಪು ಮಟನ್ ವಜ್ಜಾಗೈತಿ ಪೀಸ್ ಹೆಂಗ್ ಬಿಡ್ರಕತ್ತಾನ ಒಮ್ಮೆ ಹಿಂಗ ಅಕ್ಕಣ್ಣ ಒಮ್ಮೆ ಹಿಂಗ ಒಕ್ಕಣ್ಣ ಒಂದ್ಸಲ ಹಿಂಗ ಬರ್ತಾನ ಪೀಸ್ ಹೆಂಗ ಮೈಯ ಹೊಕ್ಕ ಇನ್ನು ಹಂಗ ಓಡಾಡ್ತಾನ ನೀ ಮಾಡಿ ಇಲ್ಲ ಯಪ್ಪ ಒಂದ ಮಾತು ಹೇಳ್ತೀನಿ ಕೇಳ ನೀ ಒಟ್ಟದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ ನಿನ್ನ ಮಗಳಿಂದ 108 ನಾಯಿಗಳ ಗಂಟು ಬೀಳಿ ಬ್ರಷ್ ಎಲ್ಲ ಕಲ್ಲ ತಗೊಂಡು ನೀ ಸುಮ್ಕೊಂಡ್ರಪ್ಪ ಅವ್ರ ಬಾಯಿ ಒಗದ ಅವ್ರ ಹಲ್ಲ ಮುರ್ರಂಗ್ ಮಾಡ್ತೀನಿ ನಿನ್ನ ಮಗಳ ಬಗ್ಗೆ ನೀ ಒಟ್ಟ ಚಿಂತೆ ಮಾಡಬೇಡ ನಾ ಅದೀನಿ ಅದಕ್ಕ
ಸಾಬಾಸ್ ಮಗಳ ಸಾಬಾಸ್. ಪ್ರಾಕ್ಟೀಸ್ ಬಾರಿ ಕಲ್ತಾನ ನಮ್ಮ ಅದು ಕಷ್ಟಪದ ಅರ್ಧಕ್ಕೂ ಈಗ ನಾನು ಜಲಮುಖ ಸಾಕಾ ತೊಡಯವ ಮಗಳ. ಯಪ್ಪ ಹಂಗ ಬೇಡ ಚಪ್ಪಲ್ ಅಂತ ಪಟ್ 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 ಅಂದ್ರ ಬರಬರಿ ಆಗತ್ತಪ್ಪ. ಹೋಗವ ಇದೊಂದು ಕೊಡ ನೀರು ತುಂಬಿಕೊಂಡು ಅವರು ಹೋಗಿ ನೀರು ಮನೆಗೆ ಹೋಗವ. ಯಾವಾರ ಉಡಾಳ ಮಗ ಏನಾರ ಮಾಡಿದ್ರ ಅಲ್ಲಿ ಹೋಗೋದ ಕಣ್ಣು ಹೋಗಿದ್ರ ಮತ್ ಮನಿ ಬಂದದ್ರೆ ಇನ್ನು ಬ್ಯಾರೇನಾಗತ್ತೋಡವ ಹುಷಾರ್. ಅವ್ರಕ್ಕ ಹೋಗಿ ನಾನು ಒಂದು ಸ್ವಲ್ಪ MP ಸಾವ್ರ ಮನೆಗೆ ಹೋಗಿ ಅವನೊಂದು ಸ್ವಲ್ಪ ಫೋನ್ ಹೊಚ್ಚಾಕತ್ತೇನ ಮಾಡಿ ಒಂದು ಸ್ವಲ್ಪ ಬಿಸಿ ಇದ್ದೆ ಅವನೊಂದು ಸ್ವಲ್ಪ ಕಾಟ ಆಗ್ಬಿಟ್ಟೈತಿ ಅಲ್ಲಿ ಒಟ್ಟು ಹೋಗ್ಬಿಡ್ತೀನಿ. ಮತ್ತೆ ಒಂದು ಮಾತು ಹೇಳ್ತೀನಿ ಹುಷಾರಾಗಿ ಕೇಳಿಲ್ಲ. ಯಪ್ಪ ಒಂದು ಮಾತು ಹೇಳ್ತೀನಿ ಕೇಳಿಲಿ. ನೀ ಬೇರೆ ಮಾಡ್ತಿ ಎಲ್ಲೋ ಗೊತ್ತಿಲ್ಲ ಅಲ್ಲಿ ಕುಂತಾನ ಕಾಕ ಅವ ಬೇರೆ ಮಾಡ್ತಾನವ. ಇಲ್ಲ ಹಲೋ ಮಗಳ ಅವ ಏನಕತ್ತ ನಿಂದ ಐತ್ ನಿಂದ ಪುರ್ಸತ್ ಕಾಕ ಬಾ 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 ಅವ್ನ ತಿಂಡಿನ ಬೇರೆ ಐತಪ್ಪ. ಯಪ್ಪ ಆತಳ ಹಂಗಂದ್ರೆ ಸೀದಾ ಮನೆಗೆ ಹೋಗ ನಾನು ಸೀದಾ ಮನೆಗೆ ಬಂದ್ಬಿಡ್ತೀನಿ. ಇಲ್ಲಿ ಒಂದು ಮಾತು ಹೇಳ್ತೀನಿ ಕೇಳ. ಒಂದು ಓಣೆ ಮಾತ್ರ ಹೋಗ್ಬೇಡ. ಅದು ಯಾವ ಓಣೆ ಅಂದ್ರ ನಮ್ಮ ಕಪ್ಲಮ್ಮನ ಓಣೆ ಕರೆ ಪರಿಸಮ ಅದಲ್ಲ ಬಾಳು ಜಂದರ ಮಗದನವ ಓಣೆ ಬಂದಾಗ ಮಾಡಿ ಅವ್ರು ಅದಕ್ಕ ಮಗ ಮಾಡಿ ಹಿಂಗ ಮಾಡಿ ಮನ್ಯಾಗ ಹೋಗ್ಕೊಂಡ್ಬಿಟ್ರ ಭಾಳ ಹುಷಾರಾಗಿರ್ಬೇಕು. ಚಂದಾಗಿ ಮನಿ ಬರ್ಬೇಕು. ಸೀದಾ ಮನಿ ಬರ್ಬೇಕಂದ್ರ ಬರ್ಕಲ್ಲ ವರ್ತ್ ಗೊತ್ತೈತಲ್ಲ ಅಂದ್ರ ನಿಮ್ಮ ಅಪ್ಪಂದು ಹುಷಾರಾಗಿ ಬಾ. ಅವ್ರು ಯಾವ ಮಗಾರ ಕೂಡ ನೋಡಿದ್ರ ಇವು ಕಲಿಸ್ತಾವ ಮಾಸ್ತರ್ ಯಾವಲ್ಲಿ ಅವ ಏನ ವಾಪಸ್ ಹಿಂಗ್ ತಿಕ್ಕುದು ಹೇಳ್ಕೊಡದೆ. ಅಯ್ಯ ಚಲೋ ಹೇಳ್ಕೊಟ್ಟೆ ಪಾಪರ ಸಾಪ ಸಾಕ. ನೀ ಬಾರಸ ಮುಚ್ಕೊಂಡು ನಮ್ಗೆ ಗೊತ್ತೈತಲ್ಲ. ಹೌದ್ರಿ ನಮ್ಮಪ್ಪ ಹೇಳ್ದಂಗ ನಾ ಅಂತೂ ಭಾಳ ಹುಷಾರಿಂದಿರಬೇಕು. ಯಾಕೆ ಗೊತ್ತನು ಇತ್ತಿತ್ಲಾಗ ಹರಿಯೈತಿ ಹುಡುಗರ ಕಾಟ ಭಾಳ ಕಡಿಮೆ ಆಗೈತಿ. ಬರ್ರಿ ಮಾವ್ರ ಬಗಲ ಕುಂದ್ರ ಬರ್ರಿ ನಿಂದ್ರ ಎಟ್ರದಪ್ಪ ತಿಂಡಿ ಸುಮಾರು ಕುಂದ್ರ ಮಾರೇ ಊರಾನ ಮುದುಕೂರ ಅಂತ ಕಾಟ ಐತಿರ ನಾ ಹೇಳಕ್ ನಾವಲ್ಲೇ ನಮ್ಮಪ್ಪ ಹೆಂಗೆ ಗೊತ್ತಾನ ಹಂಗೆ ಕೇಳ್ಕೊತಾನ ಇದ್ರದ್ದು ಕರೆದಾಗ ಬರದಿಲ್ಲ ಮನಗುಡಿಯಾಗಿಂದ ಯಾರಂಜಿಕೆ ನಿನಗ ಇಲ್ಲ ನನ್ನ ಹೃದಯ ನಡೆದೋಗಿಲ್ಲ ನಿನ್ನ ಪ್ರೀತಿಗಾಗಿ ನಿಹಾರ ನಿನ್ನ ಚಿಂತೆಗ ತಿಂದಿಲ್ಲ ಕೋಣ ನಿನ್ನ ಪ್ರೀತಿಗಾಗಿ ನಿಹಾರ ನಿನ್ನ ಚಿಂತೆಗ ತಿಂದಿಲ್ಲ ನೌಳ ನಿನ್ನ ಗೆಳತಿ ನನ್ನ ಬೆರಳ ನೀ ಹೋಗ ಆಗಿ ನೀನು ಈಗ ಹುಜಮಳ್ಳ ಲವ್ವಾದೋ ಲಪಡಾದೋ ಮದುವೆ ಆಗಿ ಮದುವಾದೋ ಮುಜುಗೆ ಮದುವೆಗೆ ಬಾಳವನದಿತ್ತು ಸಾದೋ ಕಾಪಾದೋ ನ್ಯಾಯಾಂಗ ಮರೆಯಲು ತಿಳಿದಾದೋ ಮರದ ಗಿರತಿ ಗೆಳತಿ ಎಬಸೆ ಮಾಮಪ್ಪ ರೊಚ್ಚಿಗೆ ದಮ್ಮನ ಮತ್ತೇನು ಎಬ್ಸೋದನ್ನ ತಡಿ ದೋಸ್ತ ಪಾಳಿ ನಂದೈತಿ ಎಬ್ಸೋದು ಎಬ್ಸ್ಯಾಮಮ್ಮ ನಾನು ಬಿಡ್ತೀನಿ ಅಂತ ಮಾಡಿ ಮತ್ತೆ ಎಬ್ಸಕ ಬಂದೀನಿ. ಪ್ರಥಮ ಪಾಳಿ ಅವನದು ದ್ವಿತೀಯ ಪಾಳಿ ನಂದು ಎಬ್ಸ್ ಮಾಮ. ಚಾಲು ಶಂಕ್ಲಾಪುರ ಜಾತ್ರೆಗೆ ಬಾರ ಗೆಳತಿ ಮಾಮಪ್ಪ ರೊಚ್ಚಿ ಎದ್ದ ಬಂದ ನಾವು ಯಾವಸ್ತನ್ ಕೇಳ ರವಿ ರೆಡಿ ಇಲ್ಲ ಪೂಚ್ಲೆ ಪೂಚ ನಿಂದ್ರ ಮಮ್ಮ ಬಸಕತ್ತೀನಿ ಯಾಕ ಬಾಯ ತುರುಕ್ಲ ಮನ್ಕೈ ಬಾಯ ತುರುಕ್ಲ ಮನ್ಕೈ ಕಲಿತೀನಿ ಬಾರ ತರ್ತೀನಿ ಕಾರ ಮಾವ ಮಾಡೋಣ ಆಲ್ ಇಂಡಿಯಾ ಟೂರ ಅಳ ಸಂಬಂಧ ರಗಡ ಮಾಡಿ ನಿರೊಕ್ಕ ಬಂಗಾರ ಗುಣ ಮಾಡೋಣ ಹೈ ಬೈ
ಹಂಗಿದ್ದಾಗ ಹೇಳ ಹಾ ಜಾಡ್ಸ ಅಲ್ಲ ಹಚ್ಚಾನ ಅಲ್ಲ ಹಚ್ಚಿ ತಡ್ಕೋ ಸಮಾಧಾನ ಇರ್ರಿ ಅಲ್ಲ ಹಚ್ಚಾನ ಮತ್ತೆ ಹಚ್ಚಿವಲ್ಲ ಎಸಲ್ಲಿ ನಾಲ್ಕಲ್ಲಿ ಆಗ್ಯಾವನು ಒಂದರ ಕಣ ನಾಲ್ಕಿಗೆ ಕಣ ನಾಲ್ಕಾಗ್ಯಾವನು ಮತ್ತೆ ನಾನು ಕೂಡ ಮತ್ತೆ ನಿಂದೇನು ನಂದೊಂದು ಕಣ ಮಾಡ್ಬೇಕು ನಿಂದೇನು ನಂದೊಂದು ಕಣ ಮಾಡ್ಬೇಕಂತ ಮಾಡಿದ್ವಿ ಯಾ ಇದೆ ಕೆಲಸ ಇಲ್ಲ ಸಂಗಪುರ ಮಾವೂರು ಎಲ್ಲ ತೋರ್ಸಿದಗೆ ಚೋಡಿ ಸರ್ಸ ಚೋಡಿ ಸರ್ಸ ಸ್ವಲ್ಪ ಚೋಡಿ ಸರ್ಸ ನಡತೀನ ಒಳಗಿನ ಹುಡುಗಿ ಚೋಡಿ ಸರ್ಸ ನಡತೀನ ಒಳಗಿನ ಮಸ್ತಾನಿಂದ ಗಿಡ್ಡೆ ಚೋಡಿ ಉಂಟ ಬಂದೆ ಮಸ್ತಾನಿಂದ ಗಿಡ್ಡೆ ಚೋಡಿ ಉಂಟ ಬಂದೆ ಹುಡುಗರ ಮಾವೂರಿಗೆಲ್ಲ ತೋರ್ಸಿದೆ ನಿನ್ನಾಗೆ ಸ್ವಲ್ಪ ಚೋಡಿ ಸರ್ಸ ಸ್ವಲ್ಪ ಚೋಡಿ ಸರ್ಸ ಸ್ವಲ್ಪ ಚೋಡಿ ಸರ್ಸ ನಡತೀನ ಒಳಗಿನ ನಿಂದರೊಳಗ ಅವಂಗ ಅವನರೊಳಗ ನಿಂದ ನಿಂದರೊಳಗ ಅವಂಗ ಅವನರೊಳಗ ನಿಂದ ನಡುಗೂರಾಗ ಕಡುದರ ಕಡಿಲೆ ಕರದನು ಬಿಡುದಿಲ್ಲ ಬಿಟ್ಟರ ಜಾತಿ ಮಗಳೆಲ್ಲ ಇಲ್ಲದಷ್ಟ ಹಗರಿಲ್ಲ ನಿಮ್ಮ ಬಾಡನಲ್ಲ ಯಾರಂಜಿಗೆ ನನಗಿಲ್ಲ ನಿಮ್ಮ ಬಾಡನಲ್ಲ ಯಾರಂಜಿಗೆ ನನಗಿಲ್ಲ ನಡುಗೂರಾಗ ಕಡುದರ ಕಡಿಲೆ ಕರದನು ಬಂದತ್ತಿ ಮಂಜಗ ಹೇಳ್ತಿನ ಕೈಯತ್ತಿ ಮನಸರ ಮಾಡಿನ ಪ್ರೀತಿ ಗೆಳೆಯ ಎಲ್ಲ ತೊಯಿ ಜಾತಿ ನಮ್ಮ ವಿಧಿಯಾಗಿ ನಿಂತೈತಿ ಗೆಳೆಯ ಎಲ್ಲ ತೊಯಿ ಜಾತಿ ನಮ್ಮ ವಿಧಿಯಾಗಿ ನಿಂತೈತಿ ನಡುರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಳೆಲ್ಲ ನಾ ತಿಳಿದಂಗಾಗಲಿಲ್ಲ ನಿಮ್ಮ ಪಾಡನಲ್ಲ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾರ ಹಂಜಿಗೆ ನನಗಿಲ್ಲ ಮಾಮಿ ಈಗ ಬಂದ್ ಕೊಡಿ ಮಮ್ಮಿ ಬಸ್ಸಿನ ಯಾಕಸ್ತಿ ತಡ್ಕೊಡ್ರಿ ತಿಂಡಿ ಎತ್ತದ ಬೇಡ ಅಂತಾರಪ್ಪ ಎಲ್ಲರೂ ತಂಡ ನಮ್ಮ ತಿಂಡಿ ಬಿಡಿಸಿ ಬೇಡ ತಡ್ಕೊಡ್ರಿ ಯಾಕೋಸ್ಕರ ಮಾಡ್ತೀರಿ ಟಮಾಟಿ ಕಂಬ ಕೆಂಪ ಮಾವ ಹೊಡಿ ಬರ್ರ ಒಂದು ಕೊಂಕ ಟಮಾಟಿ ಕಂಬ ಕೆಂಪ ಮಾವ ಹೊಡಿ ಬರ್ರ ಒಂದು ಕೊಂಕ ಟಮಾಟಿ ಚಂಪ ಚಂಪ ಹುಡುಗಿ ಹೊಡ್ತೀನಿ ಒಂದು ಪಂಪ ಹೇ ಟಮಾಟಿ ಚಂಪ ಹುಡುಗಿ ಹೊಡ್ತೀನಿ ಒಂದು ಪಂಪ ಬಸ್ 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 ಹತ್ತೈತೆ ತಂಡಿ ಬಿಜ ನಿನ್ನ ಗುಂಡಿ ನಮ್ಮವ ನಿನ್ನ ತಿಂಡಿ ಹೆಸರ ಐತಿ ನಿನ್ನ ತಿಂಡಿ ಹತ್ತೈತೆ ತಂಡಿ ಬಿಜ ನಿನ್ನ ಗುಂಡಿ ನಮ್ಮವ ನಿನ್ನ ತಿಂಡಿ ಇಡ್ತೀನಿ ಬಾಯಾಗ ಉಂಡಿ ಹಂಸಾವ ನಿನಗಿಂದೆ ಕನಲ್ ಕನಲ್ಲ ಜಿಗಿತಾವ ನಿನ್ನ ದಕ್ಕದಾಗಲ್ಲ ಹಂಸಾವ ನಿನಗಿಂದೆ ಕನಲ್ ಕನಲ್ಲ ಜಿಗಿತಾವ ನಿನ್ನ ದಕ್ಕದಾಗಲ್ಲ ಹೇ ಒಲ್ಸಾವ ಹೇ ಬಾರ್ಸಾವ ಒಲ್ಸಾವ ನಾ ಬಾರ್ಸಾವ ಹಂಸಾವ ನಿನಗಿಂದೆ ಕನಲ್ ಕನಲ್ಲ ಜಿಗಿತಾವ ನಿನ್ನ ದಕ್ಕದಾಗಲ್ಲ ಹಂಸಾವ ನಿನಗಿಂದೆ ಕನಲ್ ಕನಲ್ಲ ಜಿಗಿತಾವ ನಿನ್ನ ದಕ್ಕದಾಗಲ್ಲ ನಾವಲ್ಲಪ್ಪ ನನ್ನ ರೂಪ ನೋಡಿದ್ರೆ ರಗಡೈತಿ ಮಾಲಕರು ಮಗಳು ಬೇಡ ಅನ್ನಕತ್ತಾರ ಏನ್ ಮಾಡ್ಬೇಕ ನಾನು ಒಟ್ಟು ಈ ವಾಕಿನ ಮತ್ತೆ ಬರ್ತೀನಿ ಮತ್ತೆ ಬಸ್ತೀನಿ ಉರುಪೆ ಬಸ್ತೀನಿ ಅಂದೆ ಬಿಡು ಮುಂದೆ ಹಾಕ್ಬೇಡ ಮೆಟ್ಲು ಹೊಡ್ತಾರ ಮಾಲಕರು ನಮ್ಮನ್ನ ಸುಮ್ಮಿರ್ರು ಮಾಡಿದ್ರಿ ಅವ್ವ ನಂದು ಹೊಡಿತು ನನ್ನ ಕೊಡ ಮಾಡಿದ್ರಿ ರೀ 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 ಅಳಬ್ಯಾಡ್ರಿ ನಿಮ್ಮದು ಐತಲ್ಲಿದ ಮಂಡಿಂದೆ ನೋಡ್ಯಾಕ ಇಲ್ಲ ಪ್ಲಾಸ್ಟಿಕ್ ಇಂದ ಪ್ಲಾಸ್ಟಿಕ್ಕಿಂದ ಪ್ಲಾಸ್ಟಿಕ್ಕಿಂದ ಅಯ್ಯೋ ಅವನು ಹಾಕಿದ ಪ್ಲಾಸ್ಟಿಕ್ಕಿಂದ ಅಂತ ನೋಡ್ರಿ ನಿಮ್ಮ ಮತ್ತೆ ಯಾರ್ಯಾರು ಪ್ಲಾಸ್ಟಿಕ್ಕಿಂದ ಮಾಡ್ಸಿದ್ರೆ ಮತ್ತೆ ನಿನ್ಗೆ ಒಬ್ಬಕ್ಕೆ ಏನು ಮಾಡ್ತೀನಿ ಯಾಕೆ ಲೈಫಿಗೆ ನಾಸಿ
ಊರ ಪಿಗಿನಸೆ ಹಂಗೆ ಕಿಸಿ 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 ಹಲ್ ಕಿಸಿ ಹಾಕತ್ತಿ ಅಲ್ರಿ ನಿಮ್ಮದು ಕರೆ ಅಂದ್ರ ಪ್ಲಾಸ್ಟಿಕ್ ಇಂದ ತಳಗುಳ್ ನಾ ಸಜ್ಜು ರೊಟ್ಟಿ ಹಾಕಿದ್ದಲ್ಲಿ ನೋಡ್ರಿ ಕರೆ ಹೇಳಕತ್ತೀನಿ ನಾನು ಕರೆ ನನ್ ಕೂಡ ಪ್ಲಾಸ್ಟಿಕ್ ಇಂದ ಐತ್ ನೋಡ್ರಿ ಹೆಂಗ ನೋಡ್ರಿ ಇದನ್ನ ಕೊಡ ಹಿಂಗ ಹೇಳಿಯಪ್ಪ ನಾನ್ ಬ್ಯಾರೇನ ತಿಳ್ಕೊಂಡಿದ್ದೆ ಯಾಕೆ ಬ್ಯಾರೆ ನೀ ಏನ್ ತಿಳ್ಕೊಂಡಿದ್ದಿಲ್ಲ ಎಲ್ಲರಿಗೂ ಇದ್ದಿದ್ದು ಮಾಡಿ ಕಳ್ಸನ ದೇವ್ರ ಈ ಹುಡುಗಿಗೆ ಯಾಕೆ ಪ್ಲಾಸ್ಟಿಕ್ ಇಂದ ಮಾಡಿ ಕಳ್ಸನ ಅಂತ ಚಿಂತೆ ಮಾಡಾಕತ್ತಿದ್ದ ಅವನು ಹಾಟಿಲ್ ಬಿಡು ಅವತ್ತಿಲ್ಲ ಹುಡ್ದ ಪೀಸ ನಡೂರಾಗ ಕಡಿದರ ಕಡಿಲಿ ತರಸಿನ ಬಿಡುವುದಿಲ್ಲ ಬೆಟ್ಟದ ಜಾತಿ ಮಗ ಅಲ್ಲ ನನ್ನಪ್ಪ ನಾನಲ್ಲ ಯಾರ ಹಂದಿಗೆ ನನಗಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಹಂದಿಗೆ ನನಗಿಲ್ಲ ಯಾವಸ್ಥೆ ಮತ್ತೆ ಆಗಲ್ಲ ಬೇಡ ಅಂದ್ರಲ್ಲ ನೀವ ಏನಪ್ಪ ಒಬ್ಬರೇ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಕ್ಕೆ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಿನ್ನ ದೂರ ಕನಸಿನಾಗ ನನ್ನ ಗೆಳೆಯರ ನನ್ನ ಗೆಳೆಯರ ದೋಸ್ತಿಗೆ ಅದ್ರಾಗ ನಾ ಹಾಕ್ತೀನಿ ಕೇಳಿ ಸಿಗರೆಟ್ ಸಿದ್ದಿಗೆ ಸೆರೆನು ಕುಡಿತೀನಿ ಅದು ನನಗೆ ಗೊತ್ತೈತಿ ರೊಕ್ಕಿನವನಿ ಎಲ್ಲ ರೊಕ್ಕಿನವನಿ ಬಡತನ ಬಹಳ ಐತಿ ಒಲಿದೇವ್ರ ಮನೆ ಮಾಡಿ ಮನಸ್ಸಿಂದ ಹೇಳತ್ತೆ ಮೋಸ ಮಾಡಿಲ್ಲ ಗೆಳೆಯ ಮೋಸ ಮಾಡಿದಂತೆ ಯಾರು ಹೇಳತ್ತೆ ಹುಟ್ಟಿದ ಊರಿಗೆ ಹೋದರ ನಿನ್ನ ಕಟ್ಟಿ ಬಡಿತಾರ ಹುಟ್ಟಿದ ಊರಿಗೆ ಹೋದರ ನಿನ್ನ ಕಟ್ಟಿ ಬಡಿತಾರ ಈ ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ ನಾ ಹೇಗೆ ಆಡಲಿ ಹೇಳೇ ಹೂಗಳೇ ಯಾರ ನೀನು ರೋಜಾ ಹೂವೇ ಯಾರ ನೀನು ಮಲ್ಲಿಗೆ ಹೂವೇ ಚಲುವೆ ಚಲುವಿನ ಹೂವೇ ಬರಿಯತಿ ಬಾದಾಮಿ ಪೀಸ ಬರಿಯತಿ ಬಾದಾಮಿ ಪೀಸ ಬಡ ಹತ್ತಾಳ ಮಾರಿಗೆ ನೈಸ ಮಾಡೀನಿ ಬಳಸ ಬಿದ್ದೈತಿ ಕಲಸ ಮಾಡೀನಿ ಬಳಸ ಬಿದ್ದೈತಿ ಕಲಸ ಬಡದಾಗ ನನಗೊಂದು ಕೀಸ ಅಲ್ಲೇ ನಮ್ಮ ಮಾಲಕ್ರು ಬ್ಯಾಡ ಅಂತ ತಾವು ಸುಮ್ಮಗಿನಿ ಈ ಮಕ್ಕಳು ತಿಂಡಿ ಮೇಲೆ ಕಟ್ಟಕತ್ತಾರ ತಿಂಡಿ ಮೇಲೆ ನಾವೊಂದು ಪುಸ್ತಕ ಕೇಳ್ರಲ್ಲ ಈಗ ನನ್ನ ನೀವು ಗೆಲ್ಲಲಾರೆ ತಿಳಿದು ತಿಳಿದು ಛಲವೆದಗೆ ಎಲ್ಲರೆದುರು ಮಾತು ಹೋಗಿ ಕೊನೆಗೆ ಕೊನೆಗೆ ಮನೆಗೆ ಹೋಗುವೆ ನನ್ನಂತಹನಿಂದ ಸೌಲಭ್ಯ ಯಾಕೆ ನಿನಗೆ? ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೆದಗೆ ಎಲ್ಲರೆದುರು ಮಾತು ಹೋಗಿ ಕೊನೆಗೆ ಕೊನೆಗೆ ಮನೆಗೆ ಹೋಗುವೆ ನನ್ನಂತಹನಿಂದ ಸೌಲಭ್ಯ ಆಸೆ ನಿನಗೆ? ಸಂಗ್ಲಾಪುರ ಜಾತಿರಾಗ ಸುಂದ್ರಿನಿ ಬಂದಾಗ ಸಂಗ್ಲಾಪುರ ಜಾತಿರಾಗ ಸುಂದ್ರಿನಿ ಬಂದಾಗ ಸುಂದ್ರಿನಿ ಬಂದಾಗ ಮುಳದಾಗ ಹೆಂಗೆಂಗಾಗತೈತಿ ಹೆಂಗೆಂಗಾಗತೈತಿ ಮುಳದಾಗ ಹೆಂಗೇನಾಗತೈತಿ ಹೌದಾ ಹುಲಿಯಾ ಚಿಂತೆ ಮಾಡ್ತೀನಪ್ಪ ಮಗನ ಇಂಥ ಕಮ್ಮನ ಹುಡುಗಿ ಕಣ್ಣು ಎದುರಿಗೆ ಇದ್ರು ಯಾವ ಚಿಂತೆ ಮಾಡ್ತೇಪ್ಪ ಮಗನ ಪರಿಚಿಂತೆ ಬಂದ್ ನೋಡ್ರಿ ಅವನು ಕಿಳಿಕ್ಯಾತಕರ ಕರೆ ನಾಯಿ ಅಂತವ ಯಾಕಲೇ ಗಚ್ಚಿಂತಿ ಸಂಡೆಗ ಪಂದೆಗ ಬಿದ್ಕಂತ ಈ ಸ್ವಯಂಗ ಈ ಎಣ್ಣೆನ ವಾಸನೆ ಇಟ್ಕಂತ ಬಂದನಂತ ನೋಡ್ರಿ ನೀವು ಯಾರು ವಾಸನೆ ಇಟ್ಟಿದ್ರಿ ಲೇ ಪರಿಚಿಂತೆ ನೀನ್ ನಂಗ ಮೂರು ಬಿಟ್ಟು ನಿಂತಲ್ಲ ಲೇ ಪರಿಚಿಂತೆ ಪಾಪ ಸಂಪನ್ನ ಹುಡುಗಿ ಸಿಕ್ಕಾಳಂತೆ ಸಣ್ಣಗ ಅವ ಎಬ್ಸಕತ್ತೇನಪ್ಪ ಅವತ್ತ ದೋಸ್ತ ಯಾವೊಂದು ಬೇಕಾದಂಗ ಹವಾ ಎಬಸ್ಲಿ ನಾ ಯಾರಿಗೂ ಅಂಜ
ನಾ ಯಾರಿಗೂ ಅಂಜು ಹೆಣ್ಣ ಅಲ್ಲದಿನ್ ನಾನು ತಡಿ ಸುಮ್ಮನೆ ಕುಂದ್ರ ಮಮ್ಮ ನೋಡ್ ದೋಸ್ತ ಸರಳ ನನಗೆ ಕೊಡ ಬಡ್ದಿ ಹೊಸ ಕೊಡ ಕೊಡ್ಸಿದಿ ಚಲೋ ಆತ ಇಲ್ಲಂದಿ ನಮ್ಮ ಅಪ್ಪನ ಮುಂದೆ ಹೇಳಿ ನಿನ್ನ ನಡೆ ಕೂರಿಸ್ತೇನೆ ನಾನು ಬಾಪರೇ ಬಜರಂಗಿ ನಿಮ್ಮ ಅಪ್ಪ ಐತಲ್ಲ ನನ್ನ ನಡ ಮುರಿಯಾಕ ನಿಮ್ಮ ಅಪ್ಪ ಏನೋ ನಮ್ಮ ಕ್ರಾಂತಿಯವ್ರ ಸಂಗೊಳರೇನೇನ ಗರ್ಜಿಂದೆ ಈ ಹುಡುಗಿದು ಹೊಸ ಕೊಡ ಮಾಡ್ದ ಈ ಹುಡುಗಿ ಲೇ ಅಲ್ಲ ಲೇ ಮಾಮ ನನ್ನ ಕೊಡಕ್ಕೆ ಹೆಸರಿಡ್ತೆ ಲೇ ಪಡ್ತಿಂತೆ ಈ ಜಾನಕಿದ ಕೊಡ ಮಾಡ್ದ ಮತ್ತೆ ಅವ ಎಬ್ಸಕತ್ತೇನಪ್ಪ ಸಣ್ಣಗ ಅಂತೀನ ಸರಳ ಹಾಕಿದ ಹೊಸ ಕೊಡ ಕೊಡ್ಸ ಮುಚ್ಚಲೆ ಬಾಯಿ ಬದ್ನಾಯ ಮಗನ ಈಕಿದ ಹೊಸ ಕೊಡ ಕೊಡ್ಸ ಅಂತೀಯಲ್ಲ ಅಲ್ಲೇ ನಮ್ಮ ದೇಶದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಂದೇನ ಅಲ್ಲ ಈಕಿದ ಹೊಸ ಕೊಡ ಐತಲ್ಲ ಮತ್ತೆ ನೋಡಿ ಅನ್ನೋ ಒಮ್ಮೆರ ಹೌದಾ ಹುಲಿಯಾ ಅಲ್ಲೇ ಯಾಕೋ ಸರಿ ಮಾಮ ನನ್ನ ಕೊಡಕ್ಕ ಏನಾಗೈತಿ ಅಂತ ಮಾತಾಡಕತ್ತೀರಿ ನೀವಿಬ್ರು ಒಳಗ ಕೊಪ್ಪಿ ಜೊಂಡಿಟ್ಟತ್ತೆ ಒಳಗ ಹೌದಾ ಹುಲಿಯಾ ಅಲ್ಲೇ ಪಡ್ತಿಂತೆ ಇಕ್ಕಿದ ಕೊಡದಾಗ ಕೊಪ್ಪಿ ಜೊಂಡು ಇಟ್ಟಿದ್ದು ನೀನು ಯಾವ ನೋಡಿಯಪ್ಪ ಅಂತೀನ ನಾ ಯಾವ ನೋಡೋನ್ಲೇ ಅಪ್ಪ ಈ ಸುಂದ್ರಿ ನೋಡಿದ್ರೆ ಗೊತ್ತಾಕತೆ ಈಕಿನ ಕೊಡ ಆದಾಗ ಹೊಲಸದ್ ಗೊಬ್ಬ ನಾರಕತ್ತತಿ ಅಂತ ಮಾಮ ಏನ್ ಮಾತಾಡಕತ್ತಿ ನೀನು ನನ್ನ ಕೂಡ ಗೊಬ್ಬ ನಾರಕತ್ತೈತೆ ನಮ್ಮಪ್ಪ ನಿನ್ನ ಹೊಸ ತಂದನದನ್ನೇ ಅಲ್ಲ ಆ ನನ್ನ ಕೊಡದಾಗ ಇನ್ನೂ ಒಂದು ಹನಿ ನೀರು ಸಹಿತ ಹೋಗಿಲ್ಲ ಮಾತಾಡ್ತೀವಿ ನೀನು ಹೊಸ ಕೊಡ ಅಂತ ಹಂಗ ಹಿಡಕ್ ಹೋಗ್ಬೇಡ ಜಾನಕಿ ಮತ್ತೆ ವಾಸನೆ ಬರ್ತತಿ ವಾಸನೆ ಏ ಇಲ್ಲಪ್ಪ ನಾ ಯಾಕಮ್ಮ ಹಿಡಕೋಲಿ ದೊಡ್ಡಕ್ಕಾಗಿಲ್ಲ ಯಾಕ ಮಾಡ್ತೇನೆ ಹೆಂಗ ಒಳ ಕೈ ಹಾಕ್ತೀನಿ ನಿರ್ಮ ಸಾಬೂನ್ ಪುಡಿ ತಗೋತೀನಿ ನನ್ನ ಕೊಡದ ನೀರು ಹಾಕಿ ನನ್ನ ಕೈ ಹಾಕಿ ಕಸ್ 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 ತಿಕ್ಕಿ ತೊಳಿತೀನಿ ನನ್ನ ಕೊಡನ ತಿಕ್ಕಬೇಕಲೇ ಜಾನಕಿ ತಿಕ್ಕಬೇಕ ಇಲ್ಲಿ ಕಂದ್ರೆ ನೀನು ಕೊಡದಾಗ ಐತಲ್ಲ ನಮ್ಮ ಕಮ್ರಿ ಪಕೀರಪ್ಪ ಮುತ್ಯ ಮತ್ತು ನಮ್ಮ ಉಲ್ಲಪ್ಪ ಮುತ್ಯ ಅಷ್ಟ ಆಗಲ್ಲ ಜಾನಕಿ ನಮ್ಮ ಕುದುರೆ ಮಂಜಪ್ಪನ ಸಹಿತ ನೀರು ಕುಡಿಯಕ್ಕೆ ಇಷ್ಟಪಡದಲೇ ಈ ನೀನು ಕೊಡದಾಗ ಅಲ್ಲಿ ದೋಸ್ತ ಕಂಡು ನನ್ನ ಕೊಡದ ನೀರು ಕೊಡಕ ನನ್ನ ಕೊಡ ಏನು ಕೆರಿ ಮೆಟ್ಟಿ ಮಾಡಿ ಅಲ್ಲೇ ಸರ್ರಿ ಸರಿ ನೋಡ್ರು ನಾ ಬಂದ ಬಾಳ ಹೊತ್ತಾತು ನಾ ಹೋಗ್ತೀನಪ್ಪ ಮನೆಗೆ ಸರಿ ದಾರಿ ಎಂತರ ನಿಂದ್ರ ಜಾನಕಿ ಯಾಕ ಈ ಮಗದನ ಪಡ್ತಿಂತೆ ಮಾತಿನಾಗ ಬಾಳ ಬೆರಿಗೆ ನಿನ್ನ ಕೊಡ ಹೊಡ್ದ ನಿನಗ ಡಿಕ್ಕಿ ಆದ ನಮ್ಮಿಬ್ಬರ ಕೈ ಹಿಡಿದ ಆಡಿ ಹೋಗ ಬರೋಣ ನಮ್ಮ ಏನಕ್ಕೆ ಹೌದಾ ನಾ ಹಾಡಾಕೊಂತ ರೆಡಿ ಮಕ್ಕಳು ಮತ್ತೆ ತಡಿ ಎಬ್ಸುನಂತೆ ಆದ್ರೆ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಯವ್ವ ನನಗೆ ಆಗತ್ತೆ ನಾ ಹೆಂಗ ಮಾಡ್ಲಿ ಈಗ ಅದ್ಯಾವಂತ ಹೇಳಿ ನನ್ನ ಮಾತು ಕೈ ಹಿಡ್ರಿ ಬಿಡು ಮತ್ತೆ ಹೇಳ್ತೀನಿ ಕೈ ಬಿಡು ಒಂದೇ ಹಿಂಗ್ ಮಾಡಕ್ ಬೇಕಿಲ್ಲ ಅಂತ ಪ್ರಶ್ನೆ ಮತ್ತೆ ಹೇಳಿ ಅಮ್ಮಮ್ಮ ನೋಡ್ ದೋಸ್ತ ಹೋಸಲ 2024 ಇತ್ತು ಕಪ್ಪು ನಮ್ಮದಾಗಿದ್ದಿಲ್ಲ ತಡ್ಕೋ ಹೇಳತ್ತೀನಿ ಅಡ್ಡ ಬರಬೇಡ ಸದ್ಯ ಮೆಟ್ಟಿಗೆ 2025 ಐತಿ ಎಂದ ಮೇ 3 CS ನಾವು ಮನೆ ಕಳಿಸಿದ್ವಿ ಅಲ್ಲಿಗೆ ಪಕ್ಕ ಆತ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ಹೌದಲ್ಲ ಹುಡುಗರ RCB ಟೀಮ್ ಹುಡುಗರ ಕೈ ಹತ್ರ ಎಷ್ಟು ಮಂದಿ ಎಲ್ಲ ಕುಂತ್ರ RCB ಫ್ಯಾನ್ಸ್ ತಾನ ಕೈ ಹತ್ರಪ್ಪ ನಾವು RCB ತಾನ ಅಲ್ಲಿ ಇಷ್ಟ RCB ಫ್ಯಾನ್ಸ್ ಇನ್ನ ಅದಾರ ಕತ್ತಲ ಕಾಣ ಅವ್ರು ಕೆಕಟ್ಟಿ ಬರ್ಬೇಕು ಹುರು ಬರ್ಬೇಕು ಆಮ ಈ ಸಲ ಕಪ್ಪ ನಮಗ ಜೈ RCB ಹಡೆ ಉಣ್ಣೋನ ಗಿಚ್ಚ ಗಿಲ್ಗಿಲ್ ನಡುವರಾಗ ಕಡದರ ಕಡಿಲಿ ಬಿಡುವುದಿಲ್ಲ ಬಿಟ್ಟರೆ ಜಾತಿ ಮಗಲ್ಲ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಬಾಗಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮಪ್ಪ ಬಾಗಲ್ಲ
ಯಾರ ಅಂಜಿಕೆ ನನಗಿಲ್ಲ ಎಬ್ಸ ಬಿಟ್ಟರೆ ಜಾತಿ ಮಗಲ್ಲ ಪುಂಗಿ ಸೌಂಡ್ ಬರಾಬರ ಬರ್ಲಿಲ್ಲ ಅದು ಮಾಮ ನಾ ಬರ್ಲ ಮನೆಗಿನ್ನೆ ಟಾಟಾ ದಿಸ್ ಇಸ್ ಫಾರ್ ಯು ಮಾಮ್ಸ್ ಹಲೋ ಮಾಮ್ಸ್ ಐ ಆಮ್ ಗೋಯಿಂಗ್ ಟು ಸಿಟಿ ಟುಡೇ ಇಸ್ ಮೈ ವೆಡ್ಡಿಂಗ್ ಟುಮಾರೋ ಇಸ್ ಮೈ ಫಸ್ಟ್ ಡೇ ದಿಸ್ ಇಸ್ ಯಸ್ ವಂಡರ್ಫುಲ್ ಮಾಮ್ಸ್ ವಾಟ್ ಇಸ್ ದಿಸ್ ವರ್ಜಲ್ ಚಾಯ್ಸ್ ಅರ್ಥ ಆಗಿಲ್ಲ ಅವ್ರಿಗೆ ಅರ್ಥ ಹೇಳ್ತೀನಿ ಕೇಳ್ರಿ ಮಟನ್ ಒಳಗೆ ತಂದಿಟ್ಟಾರ ನಾ ಊಟ ಮಾಡಿಲ್ಲ ಹೋಗಿ ಪಟ್ನ ಊಟ ಮಾಡ್ತೀನಿ ಎಂದೆ ಇಷ್ಟ ಇದ್ರ ಅರ್ಥ ಬೇರೆ ಏನೂ ಇಲ್ಲ ಹೋಗ್ಲಾ ಮನೆಗೆ ಟಾಟಾ ಇಲ್ಲಿ ಬಗಲಾರ ಕೂತ್ ಮಾಡ ಬನ್ನಿ ನಾಟಕನ ನೀನು ನೆಟ್ಟೆ ಬಸ್ತಾನ ಮತ್ತೆ ಬರ್ತೀನಿ ಮತ್ತೆ ಬರ್ತೀನಿ ಮತ್ತೊಂದು ಹೋಗಿತ್ತೇನಂತೆ ಬಾಯ್ ಮತ್ ಮೂರು
ನಿನಗುವ ಗಂಡು ಇನ್ನೂ ಹುಟ್ಟಿಲ್ಲ ನಿನಗೂ ಹುಟ್ಟಲ್ಲ ಹುಟ್ಟರೆ ಹೊರ ಇಟ್ಟರೆ ಶಾಪ ನಿನಗೂ ತಪ್ಪಲ್ಲ ನಿನಗೂ ಈ ನೀಲಕಂಠ ದೇಸಾಯಿ ಏ ತಾಲೂಕಿನ ಮೇಲೆ ದೊಡ್ಡೇ ದೊಡ್ಡಪ್ಪ ಏರಪ್ಪ ಅಂತ ಹೇಳುತ್ತಾರೆ ಏ ಜನ ಏ ನೀಲಕಂಠ ದೇಸಾಯಿ ಅದನ್ನೆಲ್ಲ ಸುಳ್ಳು ಮಾಡಿ ನನ್ನ ದೊಡ್ಡಲನ್ನು ಏ ದೇವಂತರನ ಬುದ್ಧಿವಂತನ ಖರೀದಿ ಮಾಡದಿದ್ದರೆ ನಾನು ಇಲೆಕ್ಷನ್ ಅಲ್ಲಿ ಕಳೆದುಕೊಂಡು ದುಡ್ಡು ಎಷ್ಟು ಗೊತ್ತಾ 50 ಕೋಟಿ ಪ್ರತಿ ಒಂದು ಹಳ್ಳಿಗಳಿಗೆ ಹಣದ ಒಳೆಯನ್ನು ಹರಿಸಿ ಎಂಡ ಕಂಡವನ್ನು ಹಾಕಿ ಈ ಬಾಂಡ ಜನರನ್ನು ಮರಣ ಮಾಡಿ ಅವರಿಂದ ಓಟು ಪಡೆದು ಪ್ರಥಮ ಬಹುಮಾನದಿಂದ ಸಾಧಿಸಿಬಿಟ್ಟೆ. ಒಂದೇ ಒಂದು ದಿನ ನನ್ನ ಕೈ ಮುಗಿಸಿಕೊಂಡ ಈ ಜನ 5 ವರ್ಷಗಳು ನನಗೆ ಕೈಯ ಮುಗಿದು ನನ್ನ ಕಾಲಿಗೆ ಬಿದ್ದು ದೇವಂತ ನರವಂತಕ ಮಾಡಲಿಲ್ಲ. ನನ್ನ ಹೆಸರು ಈ ನಾಡಿನ ನಾಯಕ ನೆಲದ ಮೇಲೆ ನಕ್ಷತ್ರದ ನೀಲಕಂಠ ದೇಸಾಯಿ ಅಲ್ಲ. ವಿಷಕಂಠ ವಿಷಕಂಠ ಯಾಕೆ ವಿಷಕಂಠ ಮೈ ತುಂಬ ಇಸವನ್ನು ತುಂಬಿಕೊಂಡು ಸೇಡಿನ ಕಿಡೆಗಳನ್ನು ಕಚ್ಚಿ ಸಾಯಿಸಿ ಬರುವ ನೀನು ಎಂದು ಯಾಕೆ ಬೇಟೆ ಸಿಗದಂತ ಒಲೆಯಾಗಿ ಮೋಕ್ತನಾಗಿ ಕುಳಿತಿರುವಲ್ಲ? ಅಣ್ಣ, ನಾನು ಯಾರಣ್ಣ? ಈ ತಾಲೂಕಿನ MLA ತಮ್ಮ. ನಾನು ಬೇಟೆಯಾಡಬೇಕೆಂದು ಬೆನ್ನತ್ತಿ ಬಕಾಸುರನಂತೆ ಹೋದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಬಳಲಿ ಬೆಂಟಾದ ನಾಯಿ ನಿನ್ನ ತಮ್ಮ. ಏನು ಹೇಳುತ್ತಿದ್ದೀಯಾ ನೀನು? ಒಬ್ಬ MLA ತಮ್ಮನಾಗಿ ನಿನ್ನ ಕಾಮದ ಆಸೆಯನ್ನು ನೀಡೇಸಿರಿ ನೀರಾಸೆಗೆ ಮಾಡಿ ಬಂದು ಹೇಳ್ತಿದ್ದಲ್ಲ, ಅದು ಯಾವುದು? ಅವನ ಆಳು ನಟಕಿನ ಅಥವಾ ಬಾಳೆ ನಟಕಿನ? ಅವರು ಯಾರಲ್ಲ, ನಮ್ಮೂರಿನ ಸ್ಕೂಲ್ ಟೀಚರ್ ಚಂದ್ರಿಕಾ. ಸ್ಕೂಲ್ ಟೀಚರ್ ಚಂದ್ರಿಕಾ. ಚಂದ್ರಿಕಾ,
ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಬಂದು ಮಕ್ಕಳಿಗೆ ಪಾಠ ಹೇಳೋದನ್ನು ಬಿಟ್ಟು ನಮ್ಮಂತ ಶ್ರೀಮಂತನ ಸಂಬಂಧ ಇಟ್ಟುಕೊಳ್ಳೋದನ್ನು ಬಿಟ್ಟು ನಿನ್ನ ಶೀಲದ ಮೇಲೆ ಸ್ವಾಭಿಮಾನ ಇಟ್ಟುಕೊಂಡು ಬಾಂಡ ಏನು ವೇಷಕ್ಕಂಟ ಆರಿಸಿ ಬಿಡುವ ಹಕ್ಕಿಯನ್ನು ಅಣ್ಣ, ಆ ಹಕ್ಕಿಯನ್ನು ಹಾರಿಸಬೇಕೆಂದು ಮನಸ್ಸಿಚ್ಛೆಯಿಂದ ಸ್ಕೂಲಿಗೆ ಹೋದರೆ ನನಗೆ ಸ್ವಚ್ಛೇರಿ ಮಾತನಾಡಿ ಅಲ್ಲದರದ ಅಪಸ್ವರ ನುಡಿಗಳ ನೋಡಿ ಹವಾಮಾನ ಮಾಡಿ ಕಳಿಸಿದ್ದಳನ್ನ ಆ ಬಾಂಡ ಹೆಣ ದೊಡ್ಡನು ನೀನು. ಏನಿನ ಹಣ್ಣನ ಗುಣ ನಿನಗೆ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ. ನಿನ್ನನ್ನು ಅವಮಾನದ ಮಾಡಿದ ರಕ್ಷಣದಲ್ಲಿ ಆ ಹೆಣ್ಣನ್ನು ಎಳೆದುಕೊಂಡು ಬಂದು ಬೇರೆ ಬೆತ್ತಲಾಗಿ ನಿಲ್ಲಿಸಿ ಊರಿನ ಪ್ರಗುದ ಬೀದಿಯಲ್ಲಿ ಸಾವಿರಾರು ಜನರ ಮಧ್ಯೆ ಅವನ ರೇಪ್ ಮಾಡಿ ತೆಗೆಸಿಕೊಳ್ಳುತ್ತಿದ್ದ ಏನಿನ ಹಣ ಅದನ್ನೆಲ್ಲ ಬಿಟ್ಟು ಅವಳಿಂದ ಅವಮಾನಕದ ಹೇಳಿಕೆ ನಾಚಿಕೋಬೇಕು ನಿನ್ನ ಜನ್ಮಕ. ಹಣ ಈ ನಿನ್ನ ತಮ್ಮನನ್ನು ಕೈಲಾಗದ ಎಡೆಯಿಂದ ತಿಳಿದುಕೊಳ್ಳಬೇಡ. ಆ ಪಾಲ್ ಒಂದು ಹೆಣ್ಣನ್ನು ರೇಪ್ ಮಾಡಿದರೆ ಈ ನಿನ್ನ ತಮ್ಮನಿಂದ ನಿನ್ನ ಮರ್ಯಾದೆಗೆ ಕಳಂಕ ಬರುವುದೆಂದು ಸೋಮನೆ ಬಂದೆ. ದೊಡ್ಡ 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 ಎಂತ ದೊಡ್ಡನ ನೀನು. ಈ ನಿನ್ನ ಹಣ್ಣಿನ ಗುಣ ನಿನಗೆ ಇನ್ನೂ ಚೆನ್ನಾಗಿ ಗೊತ್ತಿಲ್ಲವೇ? ನನ್ನ ಬೆಂಬಲಿಂದ ಸಾಕಷ್ಟು ತಪ್ಪು ಮಾಡಿದರು. ಶರೀಟಿಗೆ ಹಚ್ಚ ದೂರದಂತೆ ಒರೆಸಿ ಸತ್ಯವನ್ನು ಸುಳ್ಳು ಮಾಡು ಸರ್ದಾರಕನು. ಏನಿನ ಹಣ ಹೋಗು, ನಿನ್ನ ಮನಸ್ಸಿಗೆ ಬಂದಾಗ ಆ ಹೆಣ್ಣನ್ನು ಮೈ ಸುಖ ಅನುಭವಿಸು. ಮುಂದೆ ಬಂದಿದ್ದು ಅದು ನಾ ದಕ್ಷಿಕೊಳ್ಳುತ್ತೇನೆ. ಹೋಗು. ಆಯ್ತನೋ ನಿನ್ನ ಒಪ್ಪಿಗೆಯನ್ನು ಪಡೆಯದೆ ಆ ಚಲುವೊಡನೆ ಚೆಲ್ಲಾಟವಾಡಬಾರೆಂದು ಸೋಮನೆ ಬಂದೆ. ಇನ್ನು ಮುಂದೆ ಆ ಸ್ಕೂಲ್ ಟೀಚರ್ ಚಂದ್ರಿಕಾ ಈ ನಿನ್ನ ತಮ್ಮ ವಿಷ ಕಂಠನ ಸೂಳೆಯಾಗಿ ಸುಖ ಕೊಡಲು ಒಪ್ಪಿದಳು ಸರಿ. ಇಲ್ಲ ಅವಳನ್ನು ರೇಪ್ ಮಾಡಿ ಶೇಪಾಗಿ ಯಮನ ಪಾದಕ್ಕೆ ಸೇರಿಸಿ ಬರಲಿದ್ದಾರೆ. ನನ್ನ ಹೆಸರು ವಿಷ ಕಾರುವ ವಿಷ ಕಂಠನೇ ಅಲ್ಲ. ಬರುತ್ತಾರೆ. ಚಂದ್ರಿಕನ ಶೀಲ ಇನ್ನೊಂದು ಸೆಣೆಯಲ್ಲಿ ನನ್ನ ತಮ್ಮನ ಕೈಯಲ್ಲಿ ಆ ಲುಂಗದ ಶೀಲದ ಗಾಳಿ ಪಟ. ಲೇ ಚಂದ್ರಿಕಾ, ನನ್ನ ತಮ್ಮ ಹೇಳಿದಾಗ ಕೇಳಿ ಅವನ ಆಸೆ ಈಡೇರಿಸಿದರೆ ನಿನ್ನ ಬಾಳು ಹೋಗೋದು ಬಂಗಾರ. ಎಲ್ಲವಾದರೆ ಎಂದೇ ಹೋಗೋದು ನನ್ನ ತಮ್ಮನ ಕೈಯಲ್ಲಿ ಶವ ಸಂಸ್ಕಾರ. ನಮಸ್ಕಾರ MLA ಸಾಹೇಬರಿಗೆ. ಲೇ ಜಗಪತಿ, ನೀವ್ಯಾರಿಯಪ್ಪ ಈ ತಾಲೂಕಿನ ಅಧಿಪತಿ? ಜಗಪತಿ, ಯಾರ ಲೇವನು ನೇರವಾಗಿ ಒಬ್ಬ MLA ಮನೆಗೆ ಬಂದಿದ್ದಾನಂದ್ರೆ ಎಷ್ಟೊಂದು ಸೌಕರ್ಯವನಿಗೆ ನಾನು ಸುಟ್ಟಾಕಿ ಬಿಡ್ತೇನೆ. ಯಪ್ಪ ದನರ ಸ್ವಲ್ಪ ಸಮಾಧಾನ ತಗೊಂತೀರೇನು? ಪಾಪ ಯಾಕೋ ಕುರಿಯಾರು ಹುಡುಕ್ ಕಂಡಂಗ್ ಕಾಣ್ತ. ನಿಮ್ಮ ಬಗ್ಗೆ ಗೊತ್ತಿಲ್ಲ ಕಾಣುತ್ತ. ನಾನು ಅವಾಗ ಹೇಳಿ ಹೊರಗೆ ಕಳಿಸ್ತೀನಿ. ಸ್ವಲ್ಪ ಸಮಾಧಾನ ತಗೋರಿ ಯಪ್ಪ. ತಮ್ಮ ಯಾರಪ್ಪ ನೀನು? ಯಪ್ಪ ನಮ್ಮ ಸಾವುಕಾರನ ಕೈಯಾಗ ಸತ್ತು ಸುಡುಗಡ್ಕಂತಿ ನಡಿಬಾರ್ದ ಯಪ್ಪ? ನೀ ಬೇಡ್ರಿ ನಮ್ಮ ಸಾವುಕಾರ ಬೆಡೀತಲ್ಲ, ಬೇಡ್ರಿ ಬೇಡ್ರಿ. ಯಾರಲ್ಲ ನೀನು? ಮಾಳಿಂಗ
ಮಾಳಿಂಗ ಯಾವ ಮಾಳಿಂಗ ಬೀಚಿ ಮಳೆ ತರಿಸಿದ ಮಾಲಿಂಗನು ನಾನಲ್ಲ. ಕಾಡೋಡಿ ಮೇಲೆ ಹಸಿವೆಯಿಂದ ಬಂದಾಗ ಅವರ ಹಸಿವನ್ನು ನೀಗಿಸಿದಾಗ ಮನೆಗೆ ಹೋದ ಅವರ ಕುರಿಗಳ ಹೃದಯ ತಿಂದ ಅವರ ರಾಕ್ಷಸರ ತುಂಡು ತುಣಗೆ ಕಳೆದ ಮಾಯಂತಕ ಮಾಲಿಂಗನು ನಾನಲ್ಲ. ಈ ಕಲಿಯುಗದಲ್ಲಿ ಮಾನವತನ ಮರೆತು ಮಾನಭಂಗ ಮಾಡಲು ಪ್ರಯತ್ನ ಪಡಿದ ಕಾಮಗಾರ ಮಕ್ಕಳಿಗೆ ಒತ್ತು ಬುದ್ಧಿ ಕಲಿಸರು ಈ ಮಹಾಸೂರ ಮಾಲಿಂಗ. ಅಭಿಪ್ರಾಯ ನನ್ನ ಮಗನೇ, ನಾನು ರಾಜಕೀಯ ವ್ಯಕ್ತಿ. ನನಗೆ ನಿನ್ನ ಇತಿಹಾಸದ ಪುರಾಣಿ ಹೇಳಕ್ಕೆ ಬಂದೆಯೋ ಮಗನೇ? ನೀನು ನಾನು ಒಂದು ಸರಿ ಮನಸ್ಸು ಮಾಡಿದರೆ ಸಾಕು, ನಿನ್ನ ಜೀವ ಹಲ ನಿನ್ನ ಸತ್ತದೇನ ನನ್ನ ಮನೆಯಿಂದ ಹೊರಗೆ ಹೋಗೋದಿಲ್ಲ ಮಗನೇ. ನಿನ್ನ ಎಚ್ಚರ ಇರಲಿ. ನೀಲಕಂಠ ದೇಸಾಯಿ ಪೊಲೀಸರ ಕರ್ತನೆ ಎಂದು ಎಚ್ಚರ. ನೀಲಕಂಠ ಶಾಸಕರನ್ನ ಸಕ್ಕಿನ ಈ ಮಾಳಿಗನ ಮೈ ಮುಟ್ಟೆ ದಕ್ಷ ಕೊಯ್ದು ತಿಳಿದುಕೊಳ್ಳಬೇಡ. ನೀನಲ್ಲೇ ನಿಮ್ಮಪ್ಪ ಮುಖ್ಯಮಂತ್ರಿ ಬಂದರು ಸರಿ, ಈ ಹಳ್ಳಿ ಮಾಳಿಂಗನ ಮೊಟ್ಟಕ್ಕೆ ಆಗಲ್ಲ. ಮಾಳಿಂಗ ಏನಿಳಕಟ್ಟ ಒಳ್ಳೆ ಮಾತಿನ ಕೈಯನ್ನು ನಿನ್ನ ಹತ್ತಿರ ಇರಬೇಕಂದ್ರೆ ಒಳ್ಳೆ ಮಾತಿನ ಕೈಯನ್ನು ಕೆಳಗಳಿಸು. ಇಲ್ಲವಾದರೆ ಇದೇ ಪರಶುರಾಮನ ಕೈಯನ್ನು ಕತ್ತರಿಸಿ ಹಾಕಿಬಿಡ್ತಾನೆ ಮಗನೇ. ಯಪ್ಪ ಮಾಳಿಂಗನ ನಮ್ಮ ಸಾವುಕಾರ ಕೈ ಕಡಿಬೇಡು ಯಪ್ಪ. ಯಾಕಂದ್ರದು ಬಲಗೈ ಆ ಬಲಗೈನ ಕಡದ ಮೇಲೆ ದೇಶಿ ಕೈಯಿಂದ ನಮ್ಮ ಸಾವುಕಾರ ಉನ್ನೋ ಪರಿಸ್ಥಿತಿ ಆಗುತ್ತೋ ಯಪ್ಪ ಮಾಳಿಂಗನ. ನೀವು ಒದಿರಿ ಅಪ್ಪ ಒದಿರಿ. ಆ ಮಾಳಪ್ಪ ಬಡಿತಾನ, ನೀವು ಹೋದ್ರೆ ನಿಮ್ಮಿಬ್ಬರ ಕೈಯಾಗ ನಂದು ಹಳೆಯವ್ರ ಸುಡುಗಾಡಿ ಐತಲ್ಪ, ಹಳೆಯವ್ರ ಸುಡುಗಾಡಿ ಕಾಣ್ಬೇಕಾಗತ್ತೋಡಪ್ಪ. 150 ಅಧಿಕಾರ ನನ್ನ ಕೈಯಲ್ಲಿರುವಾಗ ನೀನು ಯಾವ ಊರು ಗಿಡದ ಬಿದ್ದ ತಪ್ಪಲೇ? ನನ್ನಂತ ಜನ ನಾಯಕನು ನೀನು ಎದುರು ಹಾಕಿಕೊಂಡರೆ ನಿನಗೆ ಉಳುಗಾಲಿಲ್ಲಲೇ ಮಗನು. ನಿನ್ನ ಮೇಲೆ ರೌಡಿ ಕೇಸನ್ನು ಓಪನ್ ಮಾಡಿಸಿ ನಿನ್ನನ್ನು ಒತ್ತೆ ಒಳಗಡೆ ಹಾಕ್ಸಲಿಲ್ಲ. ನನ್ನ ಹೆಸರು ಈ ಇಳಕಲ್ ತಾಲೂಕಿನ MLA ನೀಲಕಂಠ ದೇಸಾಯಿ ಅಲ್ಲ, ಜಗಪತಿ. ಆತಲೇ ಇಳಕಲ್ ಸ್ಟೇಷನ್ ಫೋನ. ನೀಲಕಂಠ ದೇಸಾಯಿ ಪೊಲೀಸರ ಕರ್ತನೆ ಎಂದು ಎದುರು ಉಳಿಸಲೇನುವುದು. ನನ್ನ ದೇಶ, ನನ್ನ ಜನ, ನನ್ನ ಪ್ರಾಣಗಾನ ತೀರಿಸುವನು. ಅದರ ಋಣ ಒಂದೇ ಅಂತ ಪ್ರಾಣಿಗೆ ಒಂದು ಹಿಂದೆ ಜರಿಯದೆ ಬಣ್ಣ ಬಿಸಿಗೆ ಬಂಟನಿಗೆ ನಿಂತ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಉಳಿಸಲೇನುವುದು. ನಿನ್ನಲ್ಲಿ ಪವರ್ ಇದ್ದರ ಕರ್ತನೆ ನೋಡೋಣ. ಮಲಿಂಗ ಆ ಪವರ್ ಇದ್ದಲ್ಲ ನಾನು ಇಳಕಲ್ ತಾಲೂಕಿಗೆ MLA ಆಗಿದ್ದು ಮಗಳೇ. ನೀನು MLA ಆಗಿದ್ದು ನನಗೆ ಚೆನ್ನಾಗಿ ಗೊತ್ತು. ಕಂಠಿ ಸಾರಾಯಿನ ಹಂಚಿ ಸಾರಾಯಿ ಮತ್ತಿನಲ್ಲಿ ಮಬ್ಬಾತ ಜನ ಒಯ್ದು ನಿನ್ನ ಚಿನ್ನಗೆ ಹೊತ್ತಿಸಿಕೊಂಡ ಕಳ್ಳ ಮಗ ನೀನು. ನೋಡು, ನಿನಗೀಗ ಜನರಕ್ಷಣೆ ಮಾಡಿದವ ನಿನ್ನ ಕರ್ತವ್ಯ. ಅದನ್ನೆಲ್ಲ ಬಿಟ್ಟು ಶಾಲೆಗೆ ಬಂದ ಹೊಣೆದಾರನ್ನು ಎತ್ತಿ ಹಾಕೋದನ್ನು ಬಿಟ್ಟು ಶಾಲೆಗೆ ಬಂದ ಟೀಚರ್ ಮೇಲೆ ದೌರ್ಜನ್ಯ ಮಾಡೋದನ್ನು ಬಿಟ್ಟು ಒಳ್ಳೆ ದಾರಿ ಹಿಡಿದರೆ ಸರಿ. ಇಲ್ಲ 5 ವರ್ಷ ನಿನ್ನ ಅಧಿಕಾರ, 5 ದಿವಸದಲ್ಲಿ ಬುಡ ಸಮೇತ ಕಿತ್ತಿ ಹಾಕಿ ಬರ್ತಾರೆ. ಚಿಂಗಲಗೆ ಬರ್ತಾರೆ,
ಸಿಂಪಲ್ ಆಗಿ ಹೇಳ್ತಾನೆ, ತಿಳಿದುಕೊಂಡರೆ ನಿನ್ನ ಬಾಳ ಸಿಂಹಾಸವತ್ತದೆ. ತೆರಿಗೆ ಬಿಟ್ಟರೆ ಈ ಮಾಳಿಗನ ಕೈಯಲ್ಲಿ ಶವವಾಗಿ ಹೋಗುತ್ತೀಯ. ಹುಲಿ ಬಂದರೆ ಗಾಂಭೀರ್ಯ ಇರುತ್ತೆ, ತೀರ್ಥ ಬಂದರೆ ವೇಗ ಬರುತ್ತೆ, ಈ ಸಿಂಹ ಬಂದರೆ ಗರ್ಜನೆ ಇರುತ್ತೆ, ಈ ಮಾಳಿಂಗ ಬಂದರೆ ಮೂರು ಇರ್ತವೆ. ಮಾಳಿಂಗ್ ಭಾರತನ ಮಗನೇ ಬಲ ಯಾತ್ತರ. ಮನೆಗೊಬ್ಬ ರಾಯಣ್ಣ ಹುಟ್ಟಬೇಕ, ಕೈಯಾಗ ತಲೆವಾರ ಹಿಡಿಯಬೇಕ. ಮನೆಗೊಬ್ಬ ರಾಯಣ್ಣ ಹುಟ್ಟಬೇಕ, ಕೈಯಾಗ ತಲೆವಾರ ಹಿಡಿಯಬೇಕ. ಸಾವಿರ ಹಿರಿಯ ಸರದಾರ ಬಂದಾನೋ ಸಾವಿರ ಹಿರಿಯ ಸರದಾರ. ಹತ್ತೂರಲ್ಲಿ ನನ್ನಂತ ಗದ್ದರಿಲ್ಲಿ, ಹತ್ತೂರಲ್ಲಿ ನನ್ನಂತ ಶೋಧರಿಲ್ಲಿ. ಹುಲಿ ಹುಲಿ ಗಜ ಹುಲಿ, ಹುಲಿ ಹುಲಿ ಹನುಮತ ಹುಲಿ. ಮಾಳಿಂಗ 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 ಲೇ ಮಾಳಿಂಗ, ಈ ಲೇಖನ ಮುಂದೆ ಇದೇ ರೀತಿ ಗುಪ್ಪು ಕಟ್ಟಿಕೊಂಡು ಬಂದು ನನಗೆ ಟಾರ್ಚರ್ ಕೊಟ್ಟು ನೀನು. ಏನು MLA ಆದರೂ ಕೂಡ ನನ್ನ ಮೇಲೆ ದೌರ್ಜನ್ಯ ತೋರಿಸುತ್ತೀಯ ಮಗನೇ, ತೋರಿಸು. ನಿನ್ನ ಮೇಲೆ ಸೇಡಿಗಾಗಿ ಇಡೀ ನಿನ್ನ ಕಾಂದವನ್ನು ಸರ್ವನಾಶ ಮಾಡಲಿಲ್ಲ. ನನ್ನ ಹೆಸರು ಈ ತಾಲೂಕಿನ MLA ನೀಲಕಂಠ ದೇಸಾಯಿನೇ ಅಲ್ಲ. ಬಿಡ್ಬಾರಿ ಅಪ್ಪ ಮಂಗ್ಯಾನ ಮಾತ್ರ ಜೀವ ಅಂತ ಬಿಡ್ಬೇಡ್ರಿ. ಯಾಕಂದ್ರ ನೀ ಊರಿಗೆ ತಾಲೂಕಿನ MLA ರೀ. ನಿಮ್ಮಲ್ಲಿ ಯಾವ್ದಾರ ಯಾಕೆನಂದ್ರ ಆ ಮಾಳಿಂಗನ ಜೀವನ ನಿಮ್ಮ ಕೈಯಾಗ ಹೆಂಗೆ ಉಳಿತಪ್ಪ. ಅವ್ರ ಮಂತಾನ ಸರು ನಾಸ ಗುಮಿ ಮ್ಯಾಗ ಇರ್ಲಾರಂಗ ಮಾಡಂಬರ್ರಿ ಅಪ್ಪ ಜನರ ಹೋಗಂಬರ್ರಿ. ಮಾಳಿಂಗ ಮಲಗಿದ ಘಟ್ಟ ಸರ್ಪಣವನ್ನು ಬಡುದು ಎಬ್ಬಿಸಿದ ಮಗನೇ, ಎಣ್ಣೆ ಮುಂದೆ ನೋಡು ಇದರ ಸೇಡಿಯನ ಜೋಲಿಯನ್ನು. ಏಯ್ ಕನ್ನಡಿಯದು ಕಡೆಗಣಿಸುವುದಿಲ್ಲ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ, ದನಕರುಗಳು ಸಡಗರದಲ್ಲಿ ಅದ ನೋಡುತ್ತ ತಾವೀಗಿದೆ. ಶಾಪ
ಬಲ್ಲ